ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಲೈಫ್ ಗ್ರೋತ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮೊನ್ನೆ ನಾನು ಒಂದು ಟ್ರೈನಿಂಗ್ ಕೊಟ್ಟೆ ಜೂಮ್ ಮೀಟಿಂಗಲ್ಲಿ. ಅದರಲ್ಲಿ ಸುಮಾರು ಒಂದು 60 to 70, 80 ಒಂದು 100 ಮೆಂಬರ್ಸ್ ಸಮಥಿಂಗ್ ಪಾರ್ಟಿಸಿಪೆಂಟ್ಸ್ ಮಾಡಿದರು. ಸೊ ಹಾಗೆ ತುಂಬ ವಿಷಯಗಳು ತಿಳ್ಕೊಳ್ಳೋಂಥದ್ದು ಅದರಲ್ಲಿ ಇತ್ತು. ಎಷ್ಟೋ ಜನ ಅದನ್ನು ಮಿಸ್ ಮಾಡ್ಕೊಂಡಿದ್ದೀರಿ. ಓಕೆ, ನಾನು ಅದನ್ನು ಮತ್ತೊಮ್ಮೆ ಯೂಟ್ಯೂಬಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಂತೇಳಿದರೆ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತದೆ ಲೈಫಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂತ. ಎಸ್ ಸರ್ನು? ಹಾಗೆ ಪ್ರತಿಯೊಬ್ಬರು ಅನ್ಕೋತಾರೆ ನಾವು ಯಾವ ಇಂಡಸ್ಟ್ರಿನ ಜಸ್ಟ್ ಆ್ಯಂಡ್ ಸೆಲೆಕ್ಟ್ ಮಾಡಿಕೊಂಡ್ರೆ, ಯಾವುದನ್ನು ನಾವು ಚೂಸ್ ಮಾಡಿಕೊಂಡ್ರೆ ಲೈಫಲ್ಲಿ ನಾವು ಅಂದ್ಕೊಂಡಿದ್ದನ್ನು ಸಾಧಿಸಲಿಕ್ಕೆ ಸಹಾಯಕ ಆಗುತ್ತೆ. ಯಾವ ಇಂಡಸ್ಟ್ರಿನ ನೀವು ಸಪೋರ್ಟ್ ಮಾಡುತ್ತೆ, ಯಾವ ಇಂಡಸ್ಟ್ರಿನ ನಾವು ಸೂಟ್ ಮಾಡಿಕೊಂಡ್ರೆ ನಾವು ಲೈಫಲ್ಲಿ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್ ಆರ್ನು? ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೈಟಲಲ್ಲಿ, ನಾವು ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡಲಿಕ್ಕೆ ಮುಂಚೆ ನಮ್ಮ ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡುವಂಥದ್ದು, ಹೇಗೆ ನಿರ್ವಹಿಸೋದು ನಮ್ಮ ವ್ಯಕ್ತಿತ್ವದ ಜೊತೆಗೆ. ಓಕೆ, ಅನ್ನೋದ್ರ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇರೋದು. ಸೊ ಏನಕ್ಕೆ ಇದು ವ್ಯಕ್ತಿತ್ವದ ಬಗ್ಗೆ ನಾವಲ್ಲಿ ಮನಸ್ಸು ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ವ್ಯಕ್ತಿತ್ವದ ಜೊತೆಗೆ ಮನಸ್ಸನ್ನು ಹೇಗೆ ನಿರ್ವಹಿಸೋದು ಅಂತ. ಬಿಕಾಸ್ ಸ್ನೇಹಿತರೆ, ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ನಾವು ಅನ್ಕೊಂಡ ತಕ್ಷಣ ಬಿಸ್ನೆಸ್ ಮಾಡ್ತೀವಿ ಅನ್ಕೊಂಡ ತಕ್ಷಣ ಸಡನ್ಲಿ ಬಿಸ್ನೆಸ್ ಮಾಡ್ಲಿಕ್ಕಾಗಲ್ಲ. ಅದರೇ ಆದ ಒಂದು ಕೆಲವು ನಮ್ಮ ಒಂದು ಮೈಂಡಲ್ಲಿ ಕೆಲವು ನೀತಿ ನಿಯಮಗಳನ್ನು ಅನುಸರಿಸಿ ಪಾಲಿಸಬೇಕಾಗತ್ತೆ. ಆ್ಯಂಡ್ ನಮ್ಮ ಮನಸ್ಸಿನ ಸ್ಥಿತಿ ಯಾವ ಥರ ಇದೆ, ಯಾವ ಥರ ಡಿಸಿಷನ್ ಮಾಡ್ತಾ ಇದೆ, ಯಾವ ಥರ ಡಿಸಿಷನ್ ತಗೊಂಡಿದೆ, ಯಾವ ಥರ ಥಿಂಕ್ ಮಾಡ್ತಾ ಇದೆ, ಅದ್ರ ಮೇಲೆ ನಾವು ಹೆಜ್ಜೆ ಇಡಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್ ಸರ್ನು? ಡಿಯರ್ ಫ್ರೆಂಡ್ಸ್, ಈ ಒಂದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆ ಅಂತ ಹೇಳಿದರೆ ನಾನು ಕೊಡುವಂಥ ಇನ್ಫಾರ್ಮೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಬಿಕಾಸ್ ಆದಷ್ಟು ಇದನ್ನು ಎಲ್ರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಇದು ಸಹಾಯಕ ಆಗಲಿ, ಹೆಲ್ಪ್ಫುಲ್ ಆಗಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಇಷ್ಟಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ನಿಮ್ಗೇನೇ ಒಂದು ಕ್ವಶನ್ಸ್ಗಳಿದ್ರೂ ಕಾಮೆಂಟ್ ಬಾಕ್ಸಲ್ಲಿ ಮಾಡಿ. ಫ್ರೆಂಡ್ಸ್, ನಾನು ನಿಮಗೆ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಕ್ವಶನ್ಸ್ ಕೇಳಿದ್ದೆ. ದೇವರಿಗೆ ನಾವು ಯಾವ ಥರ ಬೇಡ್ಕೊಂಡ್ರೆ ನಮ್ಮ ಲ್ಯಾಂಗ್ವೇಜ್ ದೇವರಿಗೆ ಅರ್ಥ ಆಗುತ್ತೆ ಅಂತ. ಅದಕ್ಕೆ ಯಾರು ಕಾಮೆಂಟ್ ಬಾಕ್ಸ್ ಆನ್ಸರ್ ಮಾಡಿಲ್ಲ. ಏನಂತ ಹೇಳಿದರೆ ಅದರ ಆನ್ಸರ್ ಇಷ್ಟೇ ಫ್ರೆಂಡ್ಸ್, ಸಿಂಪಲ್. ದೇವರಿಗೆ ಯಾವುದೇ ರೀತಿ ಲ್ಯಾಂಗ್ವೇಜ್ ಅರ್ಥ ಆಗೋದಿಲ್ಲ. ಇದನ್ನು ನನ್ನ ಮೈಂಡಲ್ಲಿ ಇಟ್ಕೊಡಿ. ಹಾಗಾದರೆ ನಾವು ನಮ್ಮ ಕಷ್ಟಗಳನ್ನು ದೇವರಿಗೆ ನಾವು ಯಾವ ಥರ ತಲುಪಿಸ್ಬೇಕು? ನೀವೇನು ಇಮ್ಯಾಜಿನೇಷನ್ ಮಾಡ್ಕೋತೀರ ನೋಡಿ, ಇಮ್ಯಾಜಿನೇಷನ್ ಆ್ಯಂಡ್ ಫೀಲಿಂಗ್ ಎಮೋಷನ್ಸ್. ಈ ಒಂದು ಇಮ್ಯಾಜಿನೇಷನ್ಸ್, ಫೀಲಿಂಗ್ಸ್, ಎಮೋಷನ್ಸ್ ಯಾರು ತನ್ನೊಳಗಿನ ಒಂದು ದುಃಖವನ್ನು ಇಮ್ಯಾಜಿನೇಷನ್ ಮುಖಾಂತರ ತೋಡ್ಕೊಳ್ತಾರೋ ದೇವರ ಮುಂದೆ, ದೇವರನ್ನ ನೆನೆಸ್ಕೊಳ್ತಾ, ಇದು ದೇವರಿಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನನ್ನ ಲೈಫಲ್ಲಿ ಸಕ್ಸಸ್ ಆಗಬೇಕು, ತುಂಬ ಜನರು ನನ್ನ ಒಂದು ಸಕ್ಸಸ್ನ ನೋಡಿ ಎಲ್ಲರೂ ಚಪ್ಪಾಳೆ ತಡ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ, ಸನ್ಮಾನಿಸ್ತಾ ಇದ್ದಾರೆ. ಅದನ್ನು ಒಂದು ಇಮ್ಯಾಜಿನೇಷನ್ನಲ್ಲಿ ನೀವು ದೇವರಿಗೆ ಮನನ ಮಾಡ್ಕೊಳ್ತಾ
ನೀವು ಅದನ್ನು ಬೇಡ್ಕೋತೀರ, ನಾನು ಆ ರೇಂಜಿಗೆ ಬೆಳಿಬೇಕು ಅಂತ. ಬಟ್ ನಿಮ್ಮ ಇಮ್ಯಾಜಿನೇಷನ್ ಯಾವ ಥರ ಇರುತ್ತೆ, ನೀವು ಆಲ್ರೆಡಿ ಸಕ್ಸಸ್ಫುಲ್ ಆಗಿದ್ದೀರಾ, ಲೈಫಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡಿದ್ದೀರಾ. ಸೊ ಎಷ್ಟೋ ಜನ ನಿಮ್ಮನ್ನು ಸನ್ಮಾನ ಮಾಡ್ತಾ ಇದ್ದಾರೆ, ಚಪ್ಪಾಳೆ ತಡ್ತಾ ಇದ್ದಾರೆ, ವಿಷಲ್ ಕೂಗ್ತಾ ಇದ್ದಾರೆ, ಎಷ್ಟು ನಿಮಗೆ ಸನ್ಮಾನಗಳು ಆಗ್ತಾ ಇದೆ. ಈ ಥರದೊಂದು ಇಮ್ಯಾಜಿನೇಷನ್ ನೀವು ಮಾಡ್ಕೋತೀರ. ಇದನ್ನು ನೀವು ಯಾವಾಗ ದೇವರಿಗೆ ಯಾವಾಗಲೂ ಪ್ರತಿ ಕ್ಷಣ ನೀವು ಅದನ್ನು ತೋರಿಸ್ತಾ ಹೋಗ್ತೀರಾ, ಫೀಲಿಂಗ್ಸ್ ಎಮೋಷನ್ಸ್ ಏನಿದೆಯೋ ಅದನ್ನು ನೀವು ಇಮ್ಯಾಜಿನೇಷನ್ ಮಾಡ್ಕೊತಾ ಹೋಗ್ತೀರಾ, ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಫೀಡ್ ಆಗ್ತಾ ಹೋಗುತ್ತೆ. ರಿಯಲಿ ಸಬ್ಕಾನ್ಷಿಯಸ್ ಮೈಂಡಿಗೆ ಅದು ಫೀಡ್ ಆಗಿ ಆ ಭಗವಂತನು ಕೂಡ ನಿಮ್ಮ ಕನಸನ್ನು ನನಸು ಮಾಡಲು ಸಹಾಯ ಮಾಡ್ತಾನೆ ಆ್ಯಂಡ್ ವರನು ಕೂಡ ಕೊಡ್ತಾನೆ. ಬಟ್ ನಾವು ದೇವರನ್ನು ಕೇಳೋ ರೀತಿಯಲ್ಲಿ ಕೇಳಬೇಕು. ಯಾವ ಥರ ಕೇಳಬೇಕು? ಸೊ ನಮ್ಮ ಒಂದು ವ್ಯಕ್ತಿತ್ವ ಯಾವ ಥರ ನಾವು ಅಳವಡಿಸ್ಕೋಬೇಕು? ಭಗವಂತ ಅಂದರೆ ಯೂನಿವರ್ಸಲ್, ನಮ್ಮ ಒಳಗಿರುವ ಒಂದು ಮನಸ್ಸು ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ ಅದೇ ಯೂನಿವರ್ಸಲ್, ಅದೇ ಗಾಡ್. ನಮ್ಮಲ್ಲಿದ್ದಾನೆ ಆ ಭಗವಂತ, ನಮ್ಮ ಒಳಗೆ ಇದ್ದಾನೆ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗಿರುವಂಥ ಸಂಗತಿ ಫ್ರೆಂಡ್ಸ್. ಓಕೆ, ಟಾಪಿಕ್ ಬರೋಣ. ಪ್ರತಿಯೊಬ್ಬರು ಏನಾದರೂ ಒಂದು ಜೀವನದಲ್ಲಿ ಸಾಧಿಸಬೇಕೆನ್ನೋ ಒಂದು ಹಂಬಲವನ್ನು ಹೊತ್ತಿರ್ತೀವಿ, ಹೌದಲ್ವಾ? ಇದು ಪ್ರತಿಯೊಬ್ಬರಿಗೂ ಕನಸಿರುತ್ತದೆ, ಆದರೆ ಆ ಕನಸನ್ನು ನನಸು ಮಾಡಿಕೊಳ್ಳುವ ದಾರಿ ಗೊತ್ತಿರೋದಿಲ್ಲ. ಎಸ್ ಆರ್ ನೋ? ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದಾದರೆ, ನಾವು ಬೆಂಗಳೂರಿನಿಂದ ಡೆಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿ ಬಸ್ ಸ್ಟಾಪ್ನಲ್ಲಿ ಕುಳಿತುಕೊಳ್ಳೋದು. ಇಲ್ಲಿ ಡೆಲ್ಲಿಗೆ ಹೋಗೋದು ಒಂದು ಕನಸಾಗಿರುತ್ತದೆ, ಆದರೆ ನಾವು ಯಾವ ಮಾರ್ಗದಲ್ಲಿ ಹೋದರೆ ತಲುಪುವುದು ಎಂಬುದು ನಮಗೆ ಗೊತ್ತಿರೋದಿಲ್ಲ. ಎಸ್ ಆರ್ ನೋ? ಇಲ್ಲಿ ನಾವು ಬೆಂಗಳೂರಿನಿಂದ ಡೆಲ್ಲಿಗೆ ಹೋಗಬೇಕು ಅಂತ ಬಸ್ ಸ್ಟಾಪ್ನಲ್ಲಿ ಕುಳಿತುಕೊಂಡ್ರೆ ಡೆಲ್ಲಿಗೆ ಹೋಗ್ಲಿಕ್ಕೆ ಆಗುತ್ತಾ ಫ್ರೆಂಡ್ಸ್? ಸಾಧ್ಯವೇ ಇಲ್ಲ ಅಲ್ವಾ? ಸೊ ನಾವೇನು ಮಾಡಬೇಕು? ಡೆಲ್ಲಿಗೆ ಹೋಗುವ ಸಮಯದ ಒಂದು ಸರಿಯಾದ ಮಾರ್ಗ ಯಾವುದೆಂದು ನಾವು ತಿಳ್ಕೊಳ್ಬೇಕು. ಹಾಗಾದರೆ ಸರಿಯಾದ ಮಾರ್ಗ ಯಾವುದು? ನಾವು ಫ್ಲೈಟ್ನ ಮುಖಾಂತರ ಹಾಗೂ ಟ್ರೈನ್ನ ಮುಖಾಂತರ ಹೋದರೆ ನಾವು ಡೆಲ್ಲಿನ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಡೆಲ್ಲಿನ ಬೇಗ ಎಷ್ಟು ನಾವು ಸರಳವಾಗಿ ಅತಿ ಕಡಿಮೆ ಸಮಯದಲ್ಲಿ ತಲುಪಬೇಕು ಅಂತ ನಾವು ಏನು ಡಿಸಿಷನ್ ಮಾಡ್ಕೋತೀವಿ, ಯಾವುದರ ಮುಖಾಂತರ ಹೋದರೆ ನಾನು ಅತಿ ಕಡಿಮೆ ಸಮಯದಲ್ಲಿ ಡೆಲ್ಲಿನ ರೀಚ್ ಮಾಡ್ಬೋದು ಅಂತ ನಾವು ಅಂದ್ಕೊಂಡು ಡಿಸಿಷನ್ ಮಾಡ್ಕೋತೀವಿ, ಅದ್ರ ಪ್ರಕಾರ ನಾವು ಡೆಲ್ಲಿನ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಫ್ಲೈಟ್ನ ಮುಖಾಂತರ, ಒಂದು ಟ್ರೈನ್ನ ಮುಖಾಂತರ. ಸೊ ಫ್ಲೈಟ್ನ ಮುಖಾಂತರ ಹೋದರೆ ನೀವು ಜಸ್ಟ್ ಒಂದು 2 ಅವರ್ಸಲ್ಲಿ ನೀವು ಡೆಲ್ಲಿನ ರೀಚ್ ಮಾಡ್ತೀರಾ. ಅದೇ ಒಂದು ಟ್ರೈನ್ನ ಮುಖಾಂತರ ಹೋದರೆ 3 ಡೇಸ್, ಅಥವಾ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಹೋದರೆ 2 ಡೇಸ್ ಟೈಮ್ ತಗೊಳುತ್ತೆ. ಸೊ ಅದೇ ಥರ ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ, ನೆಟ್ವರ್ಕ್ ಬಿಸ್ನೆಸ್ ಮಾಡುವುದಕ್ಕೂ ಮುಂಚೆ ನಮ್ಮೊಳಗಿರುವ ಒಂದು ವ್ಯಕ್ತಿತ್ವದ ಜೊತೆಗೆ ನಮ್ಮನ್ನು ಹೇಗೆ ಒಂದು ಮನಸ್ಸನ್ನು ಸರಿಯಾದ ಮಾರ್ಗದಲ್ಲಿ ನಿರ್ವಹಿಸುವುದು ಒಂದು ಹೇಳಲಿಕ್ಕೆ ನಿಮ್ಮ ಮುಂದೆ ನಾನು ಬಿಚ್ಚಿಡ್ತಾ ಇದ್ದೀನಿ. ಪ್ರತಿಯೊಬ್ಬರು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ತುಂಬ ನೆಗೆಟಿವ್ ಯೋಚನೆ ಮಾಡ್ತಾರೆ ಫ್ರೆಂಡ್ಸ್. ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಎಷ್ಟೋ ಜನ ನೆಗೆಟಿವ್ಸ್ ಬಂದಿದೆ ನಮ್ಮ ಇಂಡಿಯಾದಲ್ಲಿ, ಅದಕ್ಕೆ ಒಳ್ಳೆ ಹೆಸರಿಲ್ಲ. ಸೊ ಹಾಗಾಗಿ ನೆಟ್ವರ್ಕ್ ಅನ್ನೋ ಹೆಸರು ಯೂಸ್ ಮಾಡಿಕೊಂಡು ಎಷ್ಟೋ ಕಂಪ್ನಿಗಳು ಮೋಸ ಮಾಡಿವೆ, ನಿಜ ಒಪ್ಕೊಳ್ಳೋಣ. ಹಾಗಾದರೆ ಸೊ ನಾವು ಸರಿಯಾದ ನೀತಿ ನಿಯಮಗಳನ್ನ ಅದರಲ್ಲಿ ಅನುಸರಿಸಿ ಅದರಲ್ಲಿ ಕಂಪ್ನಿ ಫೀಡ್ಬ್ಯಾಕ್ ನಾವು ತಿಳ್ಕೊಂಡು ಇದು ನೆಟ್ವರ್ಕ್ ಕಂಪ್ನಿ ಅಂದರೆ ಏನು, ಫಸ್ಟ್ ಆಫ್ ಆಲ್ ನಾವು ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀವ? ಫ್ರೆಂಡ್ಸ್, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಒಂದು ಪ್ರಾಡಕ್ಟು ಸರ್ವಿಸ್ ನೇರವಾಗಿ ಉತ್ಪಾದಕರಿಂದ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡೋರಿಂದ ಕೊನೆಯ ಗ್ರಾಹಕನಿಗೆ
ಡೈರೆಕ್ಟ್ ಕಸ್ಟಮರ್ ಅಂತ ನಾವೇನು ಹೇಳ್ತೀವಿ, ಗ್ರಾಹಕರ ನೆಟ್ವರ್ಕಿಂದ ಒಂದು ತಲುಪುವುದನ್ನು ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಮೊದಲು ನಾವು ಪ್ರಾಡಕ್ಟ್ ಸರ್ವಿಸ್ನ ಪಡೆದು ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ನಾವು ಏನಾಗ್ತೀವಿ, ಕಂಪನಿಗೆ ಗ್ರಾಹಕರಾಗಿರ್ತೀವಿ. ಸೊ ಗ್ರಾಹಕರಾದ ಮೇಲೆ ನಮ್ಮ ಒಂದು ಸ್ವಂತಕ್ಕೆ ನಾವು ಉಪಯೋಗಿಸ್ಬೋದು ಆ ಪ್ರಾಡಕ್ಟನ್ನು. ಜೊತೆಗೆ ಬೇರೆ ಗ್ರಾಹಕರಿಗೂ ಅಂದರೆ ಕಸ್ಟಮರ್ಗೂ ಈ ಬಿಸ್ನೆಸ್ ಬಗ್ಗೆ ಹೇಳಿ ಅವರನ್ನು ಕೂಡ ನಾವು ಗ್ರಾಹಕರನ್ನಾಗಿ ಮಾಡ್ಬೋದು, ಕಸ್ಟಮರನ್ನಾಗಿ ಮಾಡ್ಬೋದು. ಇಲ್ಲಿ ಪ್ರಾಡಕ್ಟ್ ಸರ್ವಿಸ್ ಜೊತೆಗೆ ಉಚಿತವಾಗಿ ಒಂದು ಬಿಸ್ನೆಸ್ ಕೂಡ ಸಿಗುತ್ತೆ ಫ್ರೆಂಡ್ಸ್. ಈ ಬಿಸ್ನೆಸ್ನಲ್ಲಿ ನಿಮಗೆ ಸಿಕ್ಕಿರುವಂಥ ಪ್ರಾಡಕ್ಟ್ ಸರ್ವಿಸನ್ನು ಬೇರೆಯವರಿಗೆ ರೆಫರ್ ಮಾಡಿ ಅವರು ನಿಮ್ಮ ಕಂಪನಿಯ ಪ್ರಾಡಕ್ಟ್ ಸರ್ವಿಸನ್ನು ಬಳಸಿದರೆ ನಿಮಗೆ ಆದಾಯ ಬರಲು ಶುರುವಾಗುತ್ತದೆ. ಅದಲ್ಲದೆ ನಿಮ್ಮ ಗ್ರಾಹಕರು ಅಥವಾ ಟೀಮ್ ಸದಸ್ಯರು ಏನಿರ್ತಾರೆ, ಬೇರೆ ಗ್ರಾಹಕರಿಗೆ ಪ್ರಾಡಕ್ಟ್ ಸರ್ವಿಸ್ ರೆಫರ್ ಮಾಡಿದರೂ ಕೂಡ ನಿಮಗೆ ಆದಾಯ ಬರುತ್ತದೆ. ಸೊ ಇದನ್ನು ಹೇಳಲಿಕ್ಕೆ ನಾನು ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಎಷ್ಟೋ ಜನ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ತುಂಬ ನೆಗೆಟಿವ್ಸ್ಗಳಿದೆ. ನೋಡೋಕ್ಕೆ ಕೆಲವೊಂದು ಕಂಪ್ನಿಗಳು ನೆಟ್ವರ್ಕ್ ಮಾರ್ಕೆಟಿಂಗ್ ಥರ ಇರ್ತವೆ, ಆದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಆಗಿರಲ್ಲ. ಗ್ರಾಹಕರಿಗೆ ತುಂಬ ಎಚ್ಚರವಾಗಿರಿ. ಕೆಲವರು ನಮ್ಮ ಮನೆಗೆ ನಿಮ್ಮ ಮನೆಗಳಿಗೆ ನಿಮ್ಮನ್ನು ಅತಿ ಸುಲಭವಾಗಿ ಮೋಸ ಮಾಡ್ತಾರೆ. ವಿಪರ್ಯಾಸವೇ ಅಂದರೆ ಅವರು ಮೋಸ ಹೋಗಿದ್ದಲ್ಲದೆ ಬೇರೆಯವರನ್ನು ಕೂಡ ಮೋಸದ ಕಡೆಗೆ ಕರೆದುಕೊಂಡು ಹೋಗ್ತಾರೆ. ಇಲ್ಲಿ ಹೇಳಲು ಹೋಗುತ್ತಿರುವ ಒಂದು ವಿಚಾರವೇನಂತ ಹೇಳಿದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಹೆಸರಿನಲ್ಲಿ ಆಗುತ್ತಿರುವ ಮೋಸದ ಬಗ್ಗೆ. ಎಲ್ಲಿ ಒಳ್ಳೆದಿರುತ್ತೋ ಅಲ್ಲಿ ಕೆಟ್ಟದಿರುವುದು ಸಹಜ. ಹಾಗೆ ಎಲ್ಲಿ ಒಳ್ಳೆ ಕಂಪನಿಗಳು ಇರುತ್ತದೋ ಅಲ್ಲಿ ಕೆಟ್ಟ ಕಂಪನಿಗಳು ಶುರುವಾಗುವುದು ಸಹಜ. ನೀವು ಕೊಡುವ ಹಣಕ್ಕೆ ಪ್ರಾಡಕ್ಟ್ ಸರ್ವಿಸ್ ಕೊಟ್ಟಿಲ್ಲವೆಂದರೆ ಆ ಕಂಪನಿ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಇಲ್ಲಿಗಲ್ ಕಂಪನಿ ಆಗುತ್ತದೆ. ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ನೀವು ಕೊಡುವ ದುಡ್ಡಿಗೆ ಏನು ಕೊಡದೆ ಜನಗಳ ದುಡ್ಡನ್ನು ಜನಗಳಿಗೆ ಕೊಟ್ಟು ಕಂಪನಿಯವರು ಚೆನ್ನಾಗಿ ದುಡ್ಡು ಮಾಡಿ ಕಂಪನಿಗಳನ್ನು ಮುಚ್ಚಿರುವ ಉದಾಹರಣೆಗಳು 108 ಹೆಸರನ್ನು ಒಪ್ಕೋತಿರಲ್ವ? ಹಾಗಾಗಿ ಇನ್ನು ಮುಂದಾದರೂ ಮೋಸ ಮಾಡುವ ಕಂಪನಿಗಳಿಗೆ ಕಡಿವಾಣ ಹಾಕೋಣ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವೊಂದು ಇಂಡಸ್ಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಮ್ಮ ಒಂದು ವ್ಯಕ್ತಿತ್ವದ ಮನಸ್ಥಿತಿ ಹೇಗಿರಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಸೊ ಹಾಗಾದರೆ ಫ್ರೆಂಡ್ಸ್, ನಾವಿಲ್ಲಿ ಮುಖ್ಯ 3 ಪಾಯಿಂಟ್ಸ್ಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ ನಮ್ಮ ಒಂದು ಪರ್ಸ್ನಾಲಿಟಿ ಇಲ್ಲಿ. ಓಕೆ, ನಾವು ಅದರಲ್ಲಿ ಅಳವಡಿಸ್ಕೊಂಡ್ರೆ ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಈ ಒಂದು 3 ಮುಖ್ಯ ಅಂಶಗಳು ಕಾರಣವಾಗುತ್ತೆ. ಅದರಲ್ಲಿ ನಾವು ಯಾವುದಾದಂತ ಹೇಳೋದಾದರೆ, ಮೊದಲನೇದು ಕ್ಯಾರೆಕ್ಟರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೆಕೆಂಡ್ ಕಾಂಡಕ್ಟ್ ಮ್ಯಾನೇಜ್ಮೆಂಟ್. ದ ಥರ್ಡ್ ಒನ್ ಈಸ್ ಸಕ್ಸಸ್ ಮ್ಯಾನೇಜ್ಮೆಂಟ್. ಫ್ರೆಂಡ್ಸ್, ಇಲ್ಲಿ ನಾವು ಮೊದಲನೇದು ಕ್ಯಾರೆಕ್ಟರ್ ಮ್ಯಾನೇಜ್ಮೆಂಟ್ ತಗೊಳ್ಳೋಣ. ಕ್ಯಾರೆಕ್ಟರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಗೆ ವಿಶಿಷ್ಟವಾದ ಮಾನಸಿಕ ಮತ್ತು ನೈತಿಕ ಗುಣಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳುವುದಕ್ಕೆ ನಾವು ಕ್ಯಾರೆಕ್ಟರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಕ್ಯಾರೆಕ್ಟರ್ ಮ್ಯಾನೇಜ್ಮೆಂಟ್ ಕೆಲವು ಪಾಯಿಂಟ್ಸ್ಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತ ಹೇಳಿದರೆ, ಅದರಲ್ಲಿ ನಾವು ಮೊದಲನೆಯದು ಮಾಡಬೇಕಾಗಿರುವ ಕೆಲಸ ಏನು ಅಂತ ಹೇಳಿದರೆ, ಇನ್ವೆಸ್ಟ್ ಇನ್ ಯುವರ್ ಯೂನಿಕ್ ಅಟ್ರಿಬ್ಯೂಟ್ಸ್ ಫಾರ್ ಸಕ್ಸಸ್. ಎಸ್ ಫ್ರೆಂಡ್ಸ್, ಯಶಸ್ವಿಗೆ ನಿಮ್ಮ ಕ್ಯಾರೆಕ್ಟರೇ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ ಯುವರ್ ಯೂನಿಕ್ ಅಟ್ರಿಬ್ಯೂಟ್ಸ್ ಫಾರ್ ಸಕ್ಸಸ್. ಯಶಸ್ವಿಗೆ ನಿಮ್ಮ ಕ್ಯಾರೆಕ್ಟರೇ ಇನ್ವೆಸ್ಟ್ಮೆಂಟ್. ಎಸ್ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಯಶಸ್ಸು ಗಳಿಸಬೇಕೆಂಬ ಕನಸು ಕಟ್ಕೊಂಡಿರ್ತಾರೆ. ಹಾಗೆ ಯಶಸ್ಸಿನಿಂದ ಆಗುವಂತಹ ಲಾಭಗಳು ಕೂಡ ಸಹಜವಾಗಿ ಗೊತ್ತಿರುತ್ತದೆ ಪ್ರತಿಯೊಬ್ಬರಿಗೂ. ಆ ಯಶಸ್ಸು ಏನು ಅಂತ ಹೇಳಿದರೆ, ಸಮಾಜದಲ್ಲಿ ರೆಕಗ್ನೇಷನ್ ಕೂಡ ಸಿಗ್ತಾ ಇರುತ್ತದೆ, ಸ್ಥಾನಮಾನ ಮನ್ನಣೆಗಳು ಲಭಿಸ್ತಾ ಇರ್ತವೆ. ನೀವು ಯಾರಾದರೂ ಫಂಕ್ಷನ್ಗಳಲ್ಲಿ ಯಾವುದಾದ್ರೂ ಒಂದು ಫಂಕ್ಷನ್ಗಳಲ್ಲಿ ಅಟೆಂಡ್ ಆಗ್ತಿರುವಾಗಲೇ ನಿಮ್ಮನ್ನು ಎಲ್ಲರೂ ಗುರುತಿಸ್ತಾರೆ. ಆಗ ನಿಮ್ಮ ಪರಿಚಯದ ಅಗತ್ಯನೇ ಇರೋದಿಲ್ಲ. ಹಾಗೆ ಹಣ ಸಂಪಾದನೆ, ಅದರಿಂದ ಎಲ್ಲ ಸುಖ ಸೌಖ್ಯಗಳು ಸಿಗ್ತಾ ಇರುತ್ತವೆ. ಆದರೆ ಯಶಸ್ಸಿನ ಸಾಧನೆ ಅನ್ನೋದು ಫ್ರೆಂಡ್ಸ್
ಯಶಸ್ಸಿನ ಸಾಧನೆ ಅನ್ನಂತೂ ಹೇಳೋದಾದರೆ ಇಲ್ಲಿ ಅಷ್ಟು ಸುಲಭವಾಗಿ ಸಿಗುವುದಲ್ಲ ಫ್ರೆಂಡ್ಸ್. ಅದಕ್ಕೆ ನಾವು ಎಷ್ಟೋ ಶ್ರಮಿಸಬೇಕು, ತಾಳ್ಮೆ ಬೇಕು, ಒಂದು ಕ್ರಮಬದ್ಧವಾದ ಶಿಕ್ಷಣವನ್ನು ಅನುಸರಿಸಬೇಕಾಗತ್ತೆ, ಹೌದಲ್ವಾ? ಹಾಗೆ ಇಂಥ ಶಿಕ್ಷಣವನ್ನು ಅನುಸರಿಸಿದಂತಹ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಧೀರುಭಾಯ್ ಅಂಬಾನಿ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್, AR ರೆಹಮಾನ್, ಇವರೆಲ್ಲರ ವೃತ್ತಿಗಳು ಬೇರೆ ಬೇರೆ ಆದರೂ ಸಹ ಅವರೆಲ್ಲರ ಜೀವನಗಳಲ್ಲಿ ಒಂದು ವಿಶಿಷ್ಟ ಲಕ್ಷಣಗಳಿರುವುದು ಕಾಣುತ್ತದೆ. ಅದೇನು ಗೊತ್ತಾ? ಸಕ್ಸಸ್, ಯಶಸ್ಸು. ಹೌದು ಫ್ರೆಂಡ್ಸ್, ತಮ್ಮ ತಮ್ಮ ರಂಗಗಳಲ್ಲಿ ಯಶಸ್ಸನ್ನು ಸಾಧಿಸಿ ಅತ್ಯುತ್ತಮ ಸ್ಥಾನಮಾನಗಳನ್ನು ಗಳಿಸಿದ್ದಾರೆ. ಆದರೆ ಅವರು ಅನುಸರಿಸಿದ ಮಾರ್ಗಗಳೇನೆಂದರೆ ತಾಳ್ಮೆ ಮತ್ತು ಪರಿಶ್ರಮ. ಇವರಷ್ಟೇ ಅಲ್ಲ ಫ್ರೆಂಡ್ಸ್, ಯಾವುದೇ ವ್ಯಕ್ತಿಯು ಜೀವನದಲ್ಲಿ ಏನೇ ಒಂದು ಸಾಧಿಸಬೇಕಾದ್ರೆ ಅವರಿಗೆ ಸಾಮಾನ್ಯ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಆ ಲಕ್ಷಣಗಳು ಏನೇನು ಅಂತ ಹೇಳಿದರೆ, ಇಂತಹ ವ್ಯಕ್ತಿಗಳು ಗುರಿಯನ್ನು ಸಾಧಿಸುವವರಿಗೆ ನಿದ್ರೆ ಇರಲ್ಲ, ನೀವು ಗಮನಿಸಿರ್ಬೋದು. ಸೊ ನಿಮಗೂ ಕೂಡ ನಿಮ್ಮ ಲೈಫಲ್ಲಿ ಆಗ್ತಾ ಇರ್ಬೋದು, ಯಾರೆಲ್ಲ ನನ್ನ ಲೈಫಲ್ಲಿ ಸಕ್ಸಸ್ಮೆಂಟ್ ತಗೊಂಡ್ಲೇಬೇಕು ಅನ್ನೋ ಒಂದು ಇಟ್ಕೊಂಡು ಕಷ್ಟಪಡ್ತಾ ಇದ್ದೀರೋ ಅವ್ರಿಗೆಲ್ಲ ಈ ಥರದೊಂದು ಲಕ್ಷಣಗಳು ಕಾಣಿಸ್ತಾ ಇರುತ್ತೆ. ಗುರಿಯ ಮಾರ್ಗದಲ್ಲಿ ಅಂದರೆ ಗುರಿ ಮುಟ್ಟುವಂತಹ ಸಂದರ್ಭದಲ್ಲಿ ಎಷ್ಟೇ ಕಷ್ಟ ನಷ್ಟಗಳು ಎದುರಾದರೂ ಸಹ ಎದೆ ಒಡ್ಡಿ ನಿಂತ್ಕೊಳ್ತಾರೆ. ಹಾಗೆ ಅವರು ಸಣ್ಣ ಸಣ್ಣ ವಿಷಯಗಳಿಗೆ, ಯಶಸ್ಸಿಗೆ, ಬೇರೆಯವರಿಗೆ ಹೊಗಳಿಕೆಗೆ ಬೀಗದೆ ತನ್ನ ಗುರಿ ಮುಟ್ಟೋವರೆಗೂ ಸಾಧಿಸ್ತಿರ್ತಾರೆ. ಹಾಗೆ ಗುರಿ ಸಾಧನೆಗೆ ಪ್ಲಾನ್ ಪ್ರಕಾರ ಹೆಜ್ಜೆ ಇಡ್ತಾರೆ. ಕಾಯಕವೇ ಕೈಲಾಸ ಅಂತ ಸಮಯವನ್ನು ವ್ಯರ್ಥ ಮಾಡದೆ ಗುರಿ ಮುಟ್ಟೋವರೆಗೂ ಪರಿಶ್ರಮ ಪಡ್ತಾ ಇರ್ತಾರೆ ಫ್ರೆಂಡ್ಸ್. ಇವ್ರು ಯಾರೋ ಹುಟ್ಟಿನಿಂದ ಜೀನಿಯಸ್ಗಳಲ್ಲ, ತಮಗೆ ತಾವೇ ತಯಾರಾದಂತಹ ಜೀನಿಯಸ್ಗಳು. ಯೋಚನೆ ಮಾಡಿ ಫ್ರೆಂಡ್ಸ್, ನಾನಿಲ್ಲಿ ಜೀನಿಯಸ್ ಅಂದಾಗ ಮಹಾ ಮೇಧಾವಿ ಐನ್ಸ್ಟೈನ್ ನಮ್ಮ ಕಣ್ಮುಂದೆ ಬರ್ತಾರೆ. ಆತನು ಕೂಡ ಮಹಾ ಮೇಧಾವಿ ಅಂತ ಹೇಳಲಿಕ್ಕೆ ಒಂದು ಅದ್ಭುತವಾದ ಕಥೆ ಇದೆ. ನಾನು ಅದನ್ನು ನಿಮಗೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಏನಂತ ಹೇಳಿದರೆ, ಒಮ್ಮೆ ಕೆಲವು ವಿಜ್ಞಾನಿಗಳು ಐನ್ಸ್ಟೈನ್ ರವರನ್ನು ಮೀಟ್ ಮಾಡಿ, ಸರ್ ನಿಮ್ಮ ಸಾವಿನ ನಂತರ ಮೆದುಳನ್ನು ಪರೀಕ್ಷೆ ಮಾಡಲು ಪರ್ಮಿಷನ್ ಕೊಡಿ ಅಂತ ಕೇಳ್ಕೊಳ್ತಾರೆ. ಆಗ ಐನ್ಸ್ಟೈನ್ ರವರು ಹೇಳ್ತಾರೆ, ಓಕೆ ನನ್ನ ಪರ್ಮಿಷನ್ ಇದೆ, ಆದರೆ ಒಂದು ಕಂಡೀಷನ್, ನಾನು ಒಂದು ಸೀಕ್ರೆಟ್ ಆಗಿ ಪತ್ರವನ್ನು ಬರೆದು ಸೈನ್ ಹಾಕಿ ಇಟ್ಟಿರ್ತೀನಿ, ಅದನ್ನು ನೀವು ನನ್ನ ಮೆದುಳಿನ ರಿಪೋರ್ಟ್ ಬಂದ ಮೇಲೆ ಓದಬೇಕು ಅಂತ ಷರತ್ತು ಹಾಕ್ತಾರೆ. ಅದಕ್ಕೆ ಎಲ್ಲರೂ ಒಪ್ಕೊಳ್ತಾರೆ. ಇದಾದ್ಮೇಲೆ ಕೆಲ ಕಾಲದ ನಂತರ ಐನ್ಸ್ಟೈನ್ ರವರು ಮೃತರಾಗ್ತಾರೆ. ಹಾಗೆ ವಿಜ್ಞಾನಿಗಳು ಅವರ ಮೆದುಳನ್ನು ಪರೀಕ್ಷೆ ಮಾಡಿ ಕೂಡ ರಿಪೋರ್ಟ್ ನೋಡ್ತಾರೆ. ಐನ್ಸ್ಟೈನ್ ರವರು ಬರೆದಿದ್ದಂತಹ ಪತ್ರವೂ ಕೂಡ ಅವರಿಗೆ ನೆನಪಾಗುತ್ತೆ. ಅದನ್ನು ಎಲ್ಲರ ಮುಂದೆ ಬಿಡಿಸಿ ಓದ್ತಾರೆ. ಅಲ್ಲಿದ್ದು ಎರಡೇ ವಾಕ್ಯಗಳು ಫ್ರೆಂಡ್ಸ್. ಮೊದಲನೇ ವಾಕ್ಯ ಹೇಳೋದಾದರೆ ಈಗ ಬರೆದಿರುತ್ತೆ ಅದರಲ್ಲಿ, ನೀವು ನನ್ನ ಮೆದುಳನ್ನು ಪರೀಕ್ಷೆ ಮಾಡಿದ್ರಲ್ವಾ, ಎಲ್ಲ ಮನುಷ್ಯರ ಮೆದುಳುಗಳಲ್ಲಿ ಇರುವಂತೆ ನನ್ನ ಮೆದುಳಿನಲ್ಲೂ ಕೂಡ 9 ಬಿಲಿಯನ್ ಕಣಗಳು ಇದಾವೆ ಅಲ್ವಾ ಅಂತ ಕ್ವಶನ್ ಮಾರ್ಕ್ ಹಾಕಿರ್ತಾರೆ. ಹಾಗೆ ಎರಡನೇ ವಾಕ್ಯನೂ ಕೂಡ ಇದೇ ಥರ ಹೇಳಿರ್ತಾರೆ, ಉಳಿದವ್ರಿಗೂ ನನಗೂ ವ್ಯತ್ಯಾಸ ಏನನ್ನೋದು ನನಗೊಬ್ಬನಿಗೆ ಮಾತ್ರ ಗೊತ್ತು ಅಂತ ಬರೆದಿರ್ತಾರೆ. ಈ 2 ವಾಕ್ಯಗಳನ್ನು ನೋಡಿ ಅಲ್ಲಿರ್ತಕ್ಕಂತಹ ವಿಜ್ಞಾನಿಗಳು ಪ್ರತಿಯೊಬ್ಬರು ಶಾಕ್ ಆಗ್ತಾರೆ. ಎಸ್ ಫ್ರೆಂಡ್ಸ್, ಈ ಕಥೆಯ ಸಾರಾಂಶ ಇಷ್ಟೇ. ಐನ್ಸ್ಟೈನ್ ರವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ತನ್ನ ಮೆದುಳು ಕೂಡ ಎಲ್ಲರಂತೆ ಆದರೂ ಕೂಡ ಅದನ್ನು ಹರಿತವಾಗಿಟ್ಟುಕೊಳ್ಳೋದ್ರಲ್ಲಿ ನಾನು ವಿಭಿನ್ನ, ಡಿಫ್ರೆಂಟ್. ಎಸ್ ಫ್ರೆಂಡ್ಸ್, ಅದಕ್ಕೆ ವಿಜ್ಞಾನಿಗಳು ಹೇಳೋದು, ಒಬ್ಬ ವ್ಯಕ್ತಿ ಜೀನಿಯಸ್ ಆಗಬೇಕಾದ್ರೆ 80% ಪರ್ಸ್ಪಿರೇಷನ್, 20% ಇನ್ಸ್ಪಿರೇಷನ್ ಅಗತ್ಯವಾಗಿರುತ್ತೆ. ಇಲ್ಲಿ ಪರ್ಸ್ಪಿರೇಷನ್ ಅಂದರೆ ಗುರಿ ಸಾಧಿಸುವ ಛಲ, ಪರಿಶ್ರಮ, ಇವೆಲ್ಲವೂ ಕೂಡ ಪರ್ಸ್ಪಿರೇಷನ್ಗೆ ಅರ್ಥವಾಗಿರುತ್ತದೆ. ಹಾಗೆ ಇನ್ಸ್ಪಿರೇಷನ್ ಅಂತ ಹೇಳಿದರೆ ಟ್ಯಾಲೆಂಟ್, ನಮ್ಮಲ್ಲಿರುವಂತಹ ಟ್ಯಾಲೆಂಟ್. ಆದ್ದರಿಂದ ಫ್ರೆಂಡ್ಸ್, ನಾವಿಲ್ಲಿ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಇಂಡಸ್ಟ್ರಿನ ಸೆಲೆಕ್ಟ್ ಮಾಡ್ಕೋತಿದ್ದೀವಿ ಅಂತ ಹೇಳಿದರೆ, ಅದರಲ್ಲಿ ನಾವು ಸಕ್ಸಸ್ ಗುರಿಯನ್ನು ಸಾಧಿಸಬೇಕು ಅಂತಂದರೆ ಮೊದಲು ನಮ್ಮ ವ್ಯಕ್ತಿತ್ವ, ನಮ್ಮ ಕ್ಯಾರೆಕ್ಟರನ್ನು ಅಳವಡಿಸ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಹಾಗೆ ನಮ್ಮ ಕ್ಯಾರೆಕ್ಟರನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದರೆ, ನಾವಿಲ್ಲಿ ಮೊದಲು ನಮ್ಮನ್ನು ನಾವು ಪ್ರೀತಿಸಬೇಕಾಗತ್ತೆ. ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ರೆ, ಮೊದಲು ನಾವು
ನಮ್ಮನ್ನು ನಾವು ಪ್ರೀತಿಸಬೇಕು. ಎಸ್ ಫ್ರೆಂಡ್ಸ್, ನಮ್ಮನ್ನು ನಾವು ಪ್ರೀತಿಸೋದ್ರಿಂದ ಅದು ನಮ್ಮ ಆತ್ಮವಿಶ್ವಾಸಕ್ಕೆ ಭದ್ರ ಬುನಾದಿಯಾಗಿರುತ್ತದೆ. ಹಾಗೆ ನಾವಿಲ್ಲಿ ಸೆಲ್ಫ್ ಎಸ್ಟೀಮ್ ಮೊದಲನೇ ಕ್ಯಾರೆಕ್ಟರ್ ಮ್ಯಾನೇಜ್ಮೆಂಟಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂತಹ ಮುಖ್ಯವಾದ ಪಾಯಿಂಟ್ ಏನಂತ ಹೇಳಿದ್ರೆ, ಈ ಹಿಂದೆ ನಾನು ನಿಮಗೆ ಸೆಲ್ಫ್ ಎಸ್ಟೀಮ್ ಬಗ್ಗೆ ನಾನು ನಿಮಗೆ ಟಾಪಿಕ್ ಮಾಡಿದ್ದೆ. ಸೊ ಆದರೂ ಕೂಡ ಇದರಲ್ಲಿ ನಾನು ತುಂಬ ಶಾರ್ಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಲ್ಫ್ ಎಸ್ಟೀಮ್ ಸ್ವಯಂ ಔನ್ನತ ಭಾವ ಅಂತ, ಕನ್ನಡದಲ್ಲಿ ಆತ್ಮಗೌರವ ಅಂತ ಹೇಳ್ತೀವಿ. ಇದರ ಸಾರಾಂಶ ಇಷ್ಟೇ ಫ್ರೆಂಡ್ಸ್, ನಮ್ಮ ಬಗ್ಗೆ ಕೀಳರಿಮೆ ಪಡದೆ ನಮ್ಮ ಮೇಲೆ ಒಂದು ಸ್ವಯಂ ಒಳ್ಳೆಯ ಭಾವನೆಗಳನ್ನು ಇಟ್ಟುಕೊಳ್ಳುವಂಥದ್ದು, ಇದಕ್ಕೆ ನಾವು ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ತೀವಿ. ಹಾಗೆ ನಿಮಗೆ ಎಕ್ಸಾಂಪಲ್ ಹೇಳೋದಾದರೆ, ಒಂದು ಹುಡುಗ ಒಂದು ಹುಡುಗಿಯನ್ನು ಪ್ರೀತಿಸ್ತಿರ್ತಾನೆ. ಹೆಸರು ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಗ ಆ ಹುಡುಗನಿಗೆ ಅವಳ ಜೊತೆ ಮಾತಾಡೋದು, ಆಕೆ ಹತ್ರ ಇರೋದು ಆ ಹುಡುಗನಿಗೆ ಖುಷಿ ಕೊಡುತ್ತೆ. ಅಷ್ಟೇ ಅಲ್ಲದೆ ಪ್ರಪಂಚದಲ್ಲಿನ ಎಲ್ಲ ವ್ಯಕ್ತಿಗಳಿಗಿಂತ ಅವಳು ಬಹಳ ಮುಖ್ಯವಾಗಿ ಕಾಣಿಸ್ತಾಳೆ. ಆಕೆಗೋಸ್ಕರ ಯಾವ ಕೆಲಸ, ಯಾವ ಸಾಹಸ ಕಾರ್ಯ ಮಾಡೋದಕ್ಕೂ ಹೆದರೋದಿಲ್ಲ. ಹೌದಲ್ವಾ? ಈಗ ಆಕೆ ಸ್ಥಾನದಲ್ಲಿ ನೀವಿರುವಂತೆ ಊಹಿಸಿ. ಆಕೆಗೋಸ್ಕರ ಏನೆಲ್ಲ ಮಾಡ್ತೀರಾ ಆ ಎಲ್ಲ ಕೆಲಸಗಳನ್ನು ನಿಮಗೋಸ್ಕರ ಮಾಡಿ. ಈ ಥರ ಮಾಡೋದ್ರಿಂದ ಸೆಲ್ಫ್ ಎಸ್ಟೀಮ್ ಅಂತ ಕರಿತೀವಿ ಫ್ರೆಂಡ್ಸ್. ಹಾಗೆ ಏನಾದರೂ ನಮ್ಮ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡು ಆಗಲೂ ಕೂಡ ನಮ್ಮನ್ನು ನಾವು ಪ್ರೀತಿಸ್ತಾ, ನಮ್ಮನ್ನು ನಾವು ಗೌರವಿಸ್ತಾ ಇದ್ದಿದ್ದೇ ಆದಲ್ಲಿ ನಮ್ಮೊಳಗೆ ಸೆಲ್ಫ್ ಎಸ್ಟೀಮ್ ಇದೆ ಎಂದರ್ಥ ಫ್ರೆಂಡ್ಸ್. ಹಾಗೆ ನಾವು ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಹೇಳೋದಾದರೆ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮಬಲ, ಆತ್ಮವಿಶ್ವಾಸ ಅಂತ ಹೇಳ್ತೀವಲ್ವ, ಸೆಲ್ಫ್ ಕಾನ್ಫಿಡೆನ್ಸ್. ಫ್ರೆಂಡ್ಸ್, ಕೆಲವರು ಅಂದ್ಕೊಳ್ತಾರೆ ಸೆಲ್ಫ್ ಎಸ್ಟೀಮ್ ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಎರಡು ಒಂದೇ ಅಂತ. ಆದರೆ ತಪ್ಪು ಫ್ರೆಂಡ್ಸ್. ಆತ್ಮವಿಶ್ವಾಸ ಎನ್ನುವುದು ಆಯಾ ಸಂದರ್ಭಕ್ಕೆ ಕೆಲವು ತೊಂದರೆಗಳಿಗೆ ಸಿಕ್ಕಿ ಹಾಕೊಂಡ್ರೂ ಸಹ ಅವುಗಳನ್ನು ನೀವು ಹೇಗೆ ಎದುರಿಸಿ ಮುಂದುವರಿತೀರಿ ಎನ್ನುವುದಕ್ಕೆ ಸಂಬಂಧಿಸಿರುತ್ತದೆ. ಹಾಗೆ ನಿಮ್ಮ ಮೇಲೆ ನಿಮಗಿರುವಂತಹ ಉನ್ನತ ಅಭಿಪ್ರಾಯಕ್ಕೆ ನಾವು ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲದಿರುವುದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ಭಯ. ಈ ಭಯ ಅನ್ನೋದು ನಿಜವಾಗಿಯೂ ಕೂಡ ಆಗಿರ್ಬೋದು, ಇಮ್ಯಾಜಿನೇಷನ್ ಕೂಡ ಆಗಿರ್ಬೋದು ಫ್ರೆಂಡ್ಸ್. ನಮ್ಮ ಜೀವನದಲ್ಲಿ ಬಯಸಿದ್ದನ್ನು ಪಡೆಯದೇ ಇರುವುದಕ್ಕೆ ಈ ಭಯವೇ ಕಾರಣವಾಗಿರುತ್ತೆ. ಎಸ್ ಫ್ರೆಂಡ್ಸ್, ಇನ್ನೊಂದು ಮಾತಲ್ಲಿ ಹೇಳೋದಾದರೆ, ಭಯ ವ್ಯಕ್ತಿಯಲ್ಲಿನ ಕಾನ್ಫಿಡೆನ್ಸನ್ನು ಸಾಯಿಸಿಬಿಡುತ್ತದೆ. ಎಷ್ಟೋ ಜನರಿಗೆ ಡಿಫ್ರೆಂಟ್ ಭಯ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಫ್ರೆಂಡ್ಸ್? ಇಲ್ಲಿ ಒಂದು ಮಾತು ಗಮನಿಸಿ, ಅರ್ಥ ಮಾಡ್ಕೊಳ್ಳಿ. ಕಾನ್ಫಿಡೆನ್ಸ್ ಎನ್ನುವುದು ಹುಟ್ಟಿನಿಂದ ಯಾರಿಗೂ ಬರುವುದಲ್ಲ, ಅದು ಕಲಿಕೆಯಿಂದ ಬರುವಂಥದ್ದು. ಸೊ ಹಾಗೆ ನಾವೆಲ್ಲ ಈ ನೆಟ್ವರ್ಕ್ ಬಿಸ್ನೆಸ್ ಇಂಡಸ್ಟ್ರಿನಲ್ಲಿ ಚೂಸ್ ಮಾಡ್ಕೋತಿದ್ದೀವಿ ಅಂತ ಹೇಳಿದ್ರೆ ನಮಗೆ ಎಲ್ಲ ತರಹದ ಅದರಲ್ಲಿ ಅನುಕೂಲಗಳು ಸಿಗ್ತವೆ. ಟ್ರೈನಿಂಗ್ ಕೊಡೋದಾಗಿರ್ಬೋದು, ಎಜುಕೇಷನ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಇವೆಲ್ಲವೂ ಸಹ ಸಿಕ್ಕಿದ್ರು ಈ ಒಂದು ಇಂಡಸ್ಟ್ರಿ ಬಗ್ಗೆ ನಾವು 4-5 ಜನರ ಮಧ್ಯೆ ಹೆಮ್ಮೆಯಿಂದ ಇದರಲ್ಲಿ ಬಿಸ್ನೆಸ್ ಮಾಡಿ ಅಂತ ಹೇಳೋದ್ರಿಂದ ನಾವು ಏನಾದರೂ ನೆಗೆಟಿವ್ ಮಾತಾಡಿಬಿಟ್ರೆ ಅಂತ ನಮಗೆ ನಾವೇ ಮುಂಚೆನೇ ಭಯ ಬಿದ್ದುಬಿಡ್ತೀವಿ. ಫ್ರೆಂಡ್ಸ್, ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಯು ಜಸ್ಟ್ ಡೂ ಇಟ್, ಯು ವಿಲ್ ಹ್ಯಾವ್ ದ ಪವರ್. ಕನ್ನಡದಲ್ಲಿ ಹೇಳೋದಾದರೆ, ಮೊದಲು ಕಾರ್ಯರಂಗಕ್ಕೆ ಇಳಿಬೇಕು. ಕಾರ್ಯ ಮಾಡಲು ಇಳಿದಾಗಲೇ ಭಯ ಅನ್ನೋದು ನಮ್ಮ ಮನಸ್ಸಿಂದ ದೂರ ಓಡುತ್ತದೆ. ಹಾಗೆಯೇ ನಾವು ಸುಮಾರು ಇಲ್ಲಿವರೆಗೂ ಜೂಮ್ ಮೀಟಿಂಗ್ಗಳನ್ನು ನಾವು ಅಟೆಂಡ್ ಮಾಡ್ತೀವಿ ಸರ್. ನಾವು ಸುಮಾರು ಇಲ್ಲಿವರೆಗೂ ಜೂಮ್ ಮೀಟಿಂಗ್ಗಳನ್ನು ಅಟೆಂಡ್ ಮಾಡ್ತಾ ಬಂದಿದ್ದೀವಿ ಸರ್. ಸೊ ಇಲ್ಲಿ ಟ್ರೈನಿಂಗ್ ಮುಗಿದ ನಂತರ ಮಾತಾಡಲಿಕ್ಕೆ ನಮಗೆ ಅವಕಾಶ ಕೊಡ್ತಾರೆ, ಏನಾದರೂ ಫೀಡ್ಬ್ಯಾಕ್ ಕೊಡ್ತಾರೆ, ಕೆಲವು ಡೌಟ್ಸ್ಗಳನ್ನು ಕೇಳೋದು ಇವೆಲ್ಲ ಇರುತ್ತೆ ಹೆಸರ್ನು. ಆದರೂ ಕೆಲವರು ಭಯ ಪಟ್ಕೋತಾರೆ. ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕಂತ ಹೇಳಿದ್ರೆ ಭಯ ಇಟ್ಕೊಂಡ್ರೆ ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ತುಂಬ ನೆಗೆಟಿವ್ ಥಿಂಕ್ ಮಾಡ್ತಾರೆ,
ಸೊ ಏನಾದರೂ ಡೌಟ್ಸ್ಗಳಿದ್ರೆ ಕೇಳಲಿಕ್ಕೆ ಭಯಪಡ್ತಾರೆ, ಏನಾದರೂ ಒಪಿನಿಯನ್ ಹೇಳಬೇಕಂದ್ರೂ ಕೂಡ ಭಯಪಡ್ತಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಲೇಬೇಡಿ ಫ್ರೆಂಡ್ಸ್. ಆ ಥರ ಮಾಡೋದ್ರಿಂದ ನಾವು ಲೈಫಲ್ಲಿ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಭಯ ಇತ್ತು ಅಂತ ಹೇಳಿದರೆ, ಈ ಥರದ್ದು ಎಲ್ಲ ತರಹದ ನಿಮ್ಮಲ್ಲಿ ಭಯ ಏನಾದರೂ ಕಾಣ್ತಿದೆ ಅಂತ ಹೇಳಿದರೆ, ದಯವಿಟ್ಟು ಇವತ್ತೇ ಅದನ್ನು ತೆಗೆದಾಕ್ಬಿಡಿ ಫ್ರೆಂಡ್ಸ್. ನಾವು ಜೀವನದಲ್ಲಿ ಗುರಿ ಮುಟ್ಟಬೇಕು ಅಂತ ಹೇಳಿದರೆ ಮೊದಲು ನಾವು ಭಯವನ್ನು ಕಿತ್ತಾಕ್ಬೇಕಾಗ್ತದೆ ಫ್ರೆಂಡ್ಸ್. ಯಾವಾಗ ತಪ್ಪು ಸರಿಯೋ ಗೊತ್ತಿಲ್ಲ, ಪ್ರಯತ್ನವಂತೂ ಪಡ್ತೀನಿ, ಗೊತ್ತಿಲ್ಲ ಅಂದರೆ ತಿಳ್ಕೊಂಡು ಕಲಿತೀವಿ ಎನ್ನುವ ಭಾವನೆ ಇಟ್ಕೊಂಡು ಹೆಜ್ಜೆ ಇಟ್ಟಿದ್ದೆ. ಆದರೆ ಫ್ರೆಂಡ್ಸ್, ನಿಜ ಹೇಳ್ತೀನಿ, ಭಯ ಅನ್ನೋದು ಕೂಡ ನಿಮ್ಮನ್ನು ಭಯ ಪಟ್ಕೊಂಡು ದೂರ ಹೋಗುತ್ತೆ. ಆಗ ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಕೂಡ ಹೆಚ್ಚಾಗಿರುತ್ತದೆ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಪಾಯಿಂಟ್ ಹೇಳೋದಾದರೆ, ಬಿ ಪಾಸಿಟಿವ್ ಥಿಂಕಿಂಗ್, ಧನಾತ್ಮಕ ಚಿಂತನೆ. ಎಸ್ ಫ್ರೆಂಡ್ಸ್, ಪಾಸಿಟಿವ್ ಆಗಿ ಆಲೋಚಿಸೋದಂದರೆ ಜೀವನವನ್ನು ಒಂದು ಒಳ್ಳೆಯ ದಿಕ್ಕಿನಲ್ಲಿ ಕರೆದುಕೊಂಡು ಹೋಗೋದು. ಫ್ರೆಂಡ್ಸ್, ನಾವು ಜೀವನದಲ್ಲಿ ಎದುರಾಗುವಂಥ ಕೆಲವು ತೊಂದರೆಗಳಿಗೆ ಆ ತೊಂದರೆಗಳನ್ನು ಪರಿಹರಿಸಿಕೊಂಡು ಜೀವನದ ಆಗು ಹೋಗುಗಳನ್ನು ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ನಾವು ಏನಂತ ಕರಿತೀವಿ ಅಂತ ಹೇಳಿದರೆ ಪಾಸಿಟಿವ್ ಥಿಂಕಿಂಗ್. ಈ ಒಂದು ಪಾಸಿಟಿವ್ ಥಿಂಕಿಂಗನ್ನು ನಾವು ಅಭ್ಯಾಸ ಮಾಡುವುದರಿಂದ ನಮ್ಮಲ್ಲಿರುವ ಸಬ್ಕಾನ್ಷಿಯಸ್ ಮೈಂಡ್ ತುಂಬ ಪವರ್ಫುಲ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ನಿಮಗೆ ಗೊತ್ತಿರ್ಬೋದು, ನಮ್ಮ ಮನಸ್ಸನ್ನು 2 ಭಾಗಗಳಾಗಿ ವಿಂಗಡಿಸಿದ್ದೀವಿ. ಒಂದು ಕಾನ್ಷಿಯಸ್ ಮೈಂಡ್, ಎರಡನೇದು ಸಬ್ಕಾನ್ಷಿಯಸ್ ಮೈಂಡ್. ಇಲ್ಲಿ ನಮ್ಮ ಮನಸ್ಸಿಗೆ ತಿಳಿದು ಮಾಡೋ ಕೆಲಸಗಳಿಗೆ ನಾವು ಆಲೋಚನೆಗಳು ಇವೆಲ್ಲವೂ ನಾವು ಕಾನ್ಷಿಯಸ್ ಮೈಂಡಿಂದ ಮಾಡ್ತೀವಿ. ಪ್ರತಿಯೊಬ್ಬರು ಅಂದ್ಕೊಂಡಿರ್ತಾರೆ, ಪ್ರತಿಯೊಬ್ಬರು ಸಹ ಕಾನ್ಷಿಯಸ್ ಮೈಂಡಿಂದನೇ ವರ್ಕ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಾನ್ಷಿಯಸ್ ಮೈಂಡ್ನ ಪವರು ಬರೀ 10%, ಸಬ್ಕಾನ್ಷಿಯಸ್ನ ಮೈಂಡ್ ಪವರು 90% ಇರುತ್ತೆ ಫ್ರೆಂಡ್ಸ್. ಯೋಚನೆ ಮಾಡಿ, ನಾವು ಯಾವ ಮೈಂಡ್ ಈ ಕನ್ವರ್ಟ್ ಆಗಬೇಕು. ಪ್ರತಿಯೊಬ್ಬರು ಕಾನ್ಷಿಯಸ್ ಮೈಂಡಿಂದ ಜೀವನ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲರೂ ಸಹ ಕಾನ್ಷಿಯಸ್ ಮೈಂಡಿಂದ ಸಬ್ಕಾನ್ಷಿಯಸ್ ಮೈಂಡಿಗೆ ಬರಬೇಕಾಗತ್ತೆ ಫ್ರೆಂಡ್ಸ್. ನಾವು ಕಾನ್ಷಿಯಸ್ ಮೈಂಡಿಂದ ನಾವು ಏನು ರೂಢಿಗತ ಮಾಡ್ಕೊಳ್ತೀವಿ, ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಆಟೋಮೆಟಿಕ್ಕಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ಸೊ ನಿಮಗೆ ಸಿಂಪಲ್ಲಾಗಿ ಎಕ್ಸಾಂಪಲಲ್ಲಿ ಅರ್ಥ ಮಾಡಿಸೋ ಥರ ಹೇಳೋದಾದರೆ, ನೀವು ಕಂಪ್ಯೂಟರ್ನಲ್ಲಿ ಸ್ಟಾರ್ಟಿಂಗ್ ಅಕ್ಷರಗಳನ್ನು ಟೈಪ್ ಮಾಡುವಾಗ ಪ್ರತಿಯೊಂದು ಅಕ್ಷರಗಳನ್ನು ಪಂಚೇಂದ್ರಗಳ ಸಹಾಯದಿಂದ ಯಾವ್ಯಾವ ಅಕ್ಷರಗಳು ಎಲ್ಲೆಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ. ಎಸ್ ಆರ್ ನೋ? ಈ ತರಹ ನಾವು ಯೋಚನೆ ಮಾಡಿ ಆಲೋಚನೆ ಮಾಡಿ ಟೈಪ್ ಮಾಡೋದನ್ನು ನಾವು ಕಾನ್ಷಿಯಸ್ ಮೈಂಡ್ ಅಂತ ಕರಿತೀವಿ. ಹಾಗೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆಟೋಮೆಟಿಕ್ ಆಗಿ ಸಬ್ಕಾನ್ಷಿಯಸ್ ಮೈಂಡಿಗೆ ರವಾನೆ ಆಗುತ್ತೆ. ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಏನಾಗುತ್ತೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರವಾನೆ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಯಾವಾಗ ಇದು ರವಾನೆ ಆಗುತ್ತೋ ಆಗ ನಿಮ್ಮ ಕಂಪ್ಯೂಟರ್ ಟೈಪಿಸ್ಟ್ನಲ್ಲಿ ಅಕ್ಷರಗಳನ್ನು ನೀವು ನೋಡೋದಲ್ಲೇ ಸಬ್ಕಾನ್ಷಿಯಸ್ ಮೈಂಡ್ ಸಹಾಯದಿಂದ ತುಂಬ ಫಾಸ್ಟಾಗಿ ನಿಮ್ಮ ಸ್ನೇಹಿತರ ಜೊತೆ ಮಾತಾಡ್ತಾ, ಜೊತೆಗೆ ಟೈಪನ್ನು ಕೂಡ ಮಾಡ್ತಾ ಕರೆಕ್ಟಾಗಿ ಅಕ್ಷರಗಳನ್ನು ಕೂಡ ಟೈಪ್ ಮಾಡ್ತೀರಾ. ನೀವು ಅಕ್ಷರಗಳನ್ನೇ ನೋಡೋದಿಲ್ಲ. ಈ ಥರ ನೀವು ಟೈಪಿಸ್ಟ್ ತುಂಬ ಫಾಸ್ಟಾಗಿ ಮಾಡ್ತಿದ್ದೀರಾ ಅಂತಂದರೆ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಫ್ರೆಂಡ್ಸ್. ಈ ಒಂದು ಸಬ್ಕಾನ್ಷಿಯಸ್ ಮೈಂಡಿಂದನೇ ನೀವು ಅಷ್ಟೊಂದು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವಿಲ್ಲಿ ಕಾನ್ಷಿಯಸ್ ಮೈಂಡಿಂದ ಸಬ್ಕಾನ್ಷಿಯಸ್ ಮೈಂಡಿಗೆ ಬರಬೇಕು ಫ್ರೆಂಡ್ಸ್. ನೀವು ಅಬ್ಸರ್ವ್ ಮಾಡಿರ್ಬೋದು ಫ್ರೆಂಡ್ಸ್, ನಿಮ್ಮ ಕಣ್ಣಿಗೆ ಏನೋ ಕಸ ಬಿದ್ದಾಗ ಸಡನ್ನಾಗಿ ರೆಪ್ಪೆ ಮುಚ್ಚೋದು, ಕೈ ಸುಟ್ಕೊಂಡಾಗ ಸಡನ್ನಾಗಿ ಕೈಯನ್ನು ಹಿಂತೆಗೆದುಕೊಳ್ಳೋದು, ಹಾಗೆ ಇವೆಲ್ಲವೂ ಸಬ್ಕಾನ್ಷಿಯಸ್ ಮೈಂಡ್ ಸಹಾಯದಿಂದನೇ ನೀವು ಮಾಡ್ತಿರುವಂಥದ್ದು. ಸೊ ಫ್ರೆಂಡ್ಸ್, ಇದರ ಸಾರಾಂಶ ಇಷ್ಟೇ. ನೀವೇನು ಕಾನ್ಷಿಯಸ್ ಮೈಂಡಿಗೆ ಏನು ಫೀಡ್ ಮಾಡ್ತಿರೋ ಅದು ಸಬ್ಕಾನ್ಷಿಯಸ್ ಮೈಂಡ್ಗೆ ರವಾನೆಯಾಗುತ್ತದೆ. ಸೊ ಹಾಗಾಗಿ ಯಾವಾಗಲೂ ಪಾಸಿಟಿವನ್ನು ನಾವು ಥಿಂಕ್ ಮಾಡೋದ್ರಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದು ಟ್ರಾನ್ಸ್ಫರ್ ಆಗಿ ಆಟೋಮೆಟಿಕ್ ಆಗಿ ಪಾಸಿಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಹೇಳೋದು,
ಬಿ ಪಾಸಿಟಿವ್ ಥಿಂಕಿಂಗ್. ನಾವು ಪಾಸಿಟಿವ್ ಥಿಂಕಿಂಗ್ ಆಗಿರಬೇಕು ಅಂತ ಹೇಳಿದ್ರೆ ನಮ್ಮದು ಗುಡ್ ಇಮ್ಯಾಜಿನೇಷನ್ ಆಗಿರಬೇಕು, ಹ್ಯಾಪಿಯಾಗಿರಬೇಕು, ಮೋಟಿವೇಟೆಡ್ ಆಗಿರಬೇಕು. ಆ್ಯಂಡ್ ಸೊ ನೆಗೆಟಿವ್ ಆಗಲಿಕ್ಕೆ ನಮ್ಮ ಮೈಂಡ್ ಬಿಡಬಾರ್ದು. ಎಂಥ ಸಿಚುವೇಶನ್ ಇದ್ರೂ ಆ ಟೈಮಲ್ಲಿ ನಾವು ಸರಿಪಡಿಸ್ಕೋಬೇಕಾಗತ್ತೆ. ಎನಿ ಟೈಮ್ ನಾವು ಆದಷ್ಟು ನೆಗೆಟಿವಿಂದ ನಾವು ದೂರಾಗಿ ಪಾಸಿಟಿವ್ ಕಡೆಗೆ ಬರಬೇಕಾಗತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ನಾವು ನೆಟ್ವರ್ಕ್ ಇಂಡಸ್ಟ್ರಿನಲ್ಲೂ ಕೂಡ ಅದೇ ಥರ ಪಾಸಿಟಿವ್ ಆಗಿ ನಾವು ಆಲೋಚನೆ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ ನೆಟ್ವರ್ಕ್ ಇಂಡಸ್ಟ್ರಿ ಅನ್ನೋದು ನಮ್ಮ ಇಂಡಿಯಾದಲ್ಲಿ ನೆಗೆಟಿವ್ ಥಿಂಕಿಂಗ್ ಇದೆ ನಿಜ. ಆದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಾವು ಅದ್ರ ಬಗ್ಗೆ ಒಂದು ಫಂಡಮೆಂಟಲ್ಸ್ ಅನಾಲೈಸಿಸ್ ನೋಡಬೇಕಾಗತ್ತೆ. ಸೊ ಜೊತೆಗೆ ನೀವೊಂದು ನೆಟ್ವರ್ಕ್ ಇಂಡಸ್ಟ್ರಿನಲ್ಲಿ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ನೀವು ಟ್ರೈನಿಂಗ್ ತಗೋತಾ ಇರಬೇಕು, ಎಜುಕೇಷನ್, ಫಾಲೋಅಪ್, ಕಮಿಟ್ಮೆಂಟ್. ಯಾವಾಗ ನೀವು ಇದಕ್ಕೆಲ್ಲ ಕೊಡ್ತಾ ಇರ್ತಾರೋ ನಿಮ್ಮ ಕಾನ್ಷಿಯಸ್ ಮೈಂಡ್ನ ಸಹಾಯದಿಂದ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬರ್ತಿರೋ, ಪಾಸಿಟಿವ್ ಥಿಂಕಿಂಗ್ ಮಾಡ್ತೀವೋ, ಆಗ ನಮ್ಮೊಳಗಿರುವ ಒಬ್ಬ ವ್ಯಕ್ತಿ ಸಬ್ ಕಾನ್ಷಿಯಸ್ ಮೈಂಡ್ಗೆ ಕನ್ವರ್ಟ್ ಆಗಿ ನಮಗೆ ಗೊತ್ತಿಲ್ಲದೆ ನಾವು ದೊಡ್ಡ ನೆಟ್ವರ್ಕ್ ಲೀಡರ್ ಆಗಿ ಬೆಳೆದಿರ್ತೀವಿ. ಜೊತೆಗೆ ಸಕ್ಸಸ್ ಅನ್ನೋದು ಕೂಡ ನಮ್ಮ ಕಣ್ಣ ಮುಂದೆನೇ ಬಂದಿರುತ್ತೆ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ನಾವಿಲ್ಲಿ ನೆಗೆಟಿವ್ ಪ್ರಾಕ್ಟೀಸ್ ಮಾಡಿದ್ರೆ ಸಬ್ ಕಾನ್ಷಿಯಸ್ ಮೈಂಡ್ನಿಂದ ನೆಗೆಟಿವ್ ರಿಸಲ್ಟೇ ಬರುತ್ತೆ. ನೀವು ಥಿಂಕ್ ಮಾಡಿ. ಸೊ ಅದೇ ಥರ ನೀವು ಯೋಚನೆ ಮಾಡಿ, ನಾವು ನೆಗೆಟಿವ್ ಥಿಂಕ್ ಮಾಡಬೇಕಾ ಅಥವಾ ಪಾಸಿಟಿವ್ ಥಿಂಕ್ ಮಾಡಬೇಕಾ. ನೆಕ್ಸ್ಟ್ ಪಾಯಿಂಟಿಗೆ ಬರೋಣ, ಸೆಲ್ಫ್ ಡಿಸಿಪ್ಲಿನ್. ಫ್ರೆಂಡ್ಸ್, ಇಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಸ್ವಯಂ ಶಿಸ್ತು. ಫ್ರೆಂಡ್ಸ್, ಯಾವುದೇ ವ್ಯಕ್ತಿ ತನ್ನ ಜೀವನದಲ್ಲಿ ಸಕ್ಸಸ್ ಅನ್ನು ಸಾಧಿಸಬೇಕಾದ್ರೆ ತನ್ನ ಶಕ್ತಿ, ಯುಕ್ತಿ, ಪರಿಶ್ರಮವನ್ನು ಪರಿಪೂರ್ಣವಾಗಿ ಬೆಳೆಸ್ಕೊಳ್ಬೇಕು. ಆತನ ಆಲೋಚನೆ ಆಗಿರ್ಬೋದು, ಜೀವನದಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಬಹಳ ಮುಖ್ಯವಾಗಿರುತ್ತೆ. ನಾವು ಈ ನೆಟ್ವರ್ಕ್ ಇಂಡಸ್ಟ್ರಿನಲ್ಲಿ ಒಬ್ಬ ಸಕ್ಸಸ್ಫುಲ್ ನೆಟ್ವರ್ಕ್ ಬಿಸ್ನೆಸ್ ಮ್ಯಾನ್ ಆಗಬೇಕಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಎಜುಕೇಷನ್ ತಗೋಬೇಕಾಗುತ್ತೆ, ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಹಾಗೆಯೇ ನಾವು ಡ್ರೆಸ್ ಕೋಡ್ ಮೇಂಟೈನ್ ಮಾಡಬೇಕಾಗುತ್ತೆ. ಯಾವಾಗ ನಾವು ಇದನ್ನು ಪಾಲಿಸ್ತೀವಿ ನಮ್ಮಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಹೆಚ್ಚಾಗ್ತಾ ಹೋಗುತ್ತೆ. ಫ್ರೆಂಡ್ಸ್, ಇದರಲ್ಲಿ ನಾವೊಂದು ಅರ್ಥ ಮಾಡ್ಕೊಳ್ಬೇಕು. ಏನಂತ ಹೇಳಿದರೆ ಜೀವನದಲ್ಲಿ ಫೇಲ್ಯೂರ್ ಅನ್ನೋದು ಬರ್ತಾ ಇರುತ್ತೆ. ಏನೇ ಕಷ್ಟ ನಷ್ಟಗಳಾದರೂ ಅದನ್ನು ಮೆಟ್ಟಿ ನಿಂತು ನಾವು ಸಮರ್ಥರಾಗಿ ಕೆಲಸ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ಈಗಿರುವ ಒಂದು ಜೀವನ ಶೈಲಿ, ಇವಾಗ ಏನು ನಾವು ಅನುಭವಿಸ್ತಾ ಇದ್ದೀವಿ, ಒಂದು ಜೀವನ ಶೈಲಿ ಮಾನಸಿಕವಾಗಿ ಶಾರೀರಿಕವಾಗಿ ನಾವು ಈ ಹಿಂದೆ ಏನು ನಾವು 1 ವರ್ಷ 2 ವರ್ಷದ ಹಿಂದೆ ನಾವು ಏನು ನಿರ್ಣಯ ತಗೊಂಡಿರ್ತೀವಿ, ಇವತ್ತು ನಾವಿರೋ ಸಿಚುವೇಶನ್ ಕಾರಣನೇ ಹಿಂದೆ ನಾವು ತೆಗೆದುಕೊಂಡಂತಹ ನಿರ್ಧಾರಗಳೇ ಕಾರಣವಾಗಿರುತ್ತೆ. ನೀವು ನಂಬ್ತಿರೋ ಇಲ್ವೋ, 1 ವರ್ಷದಿಂದ 2 ವರ್ಷದಿಂದ ನೀವೇನು ಡಿಸೈಡ್ ಮಾಡಿರ್ತೀರೋ ಅದೇ ಥರ ಆ ಡಿಸೈಡ್ ಮಾಡಿದಂತೆ ನೀವು ಇವತ್ತು ಈ ಸಿಚುವೇಶನಲ್ಲಿ ಇವಾಗ ಬಂದು ನಿಂತಿರ್ತೀರ. ಅದಕ್ಕೋಸ್ಕರ ನಮಗೆ ಮುಂದೆ ಏನು ಬೇಕು ಅಂತ ನಾವು ಗುರಿಯನ್ನು ಸ್ಪಷ್ಟತೆ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಾವು ಕ್ರಮಬದ್ಧವಾಗಿ ಕಾನ್ಷಿಯಸ್ ಮೈಂಡಿಂದ ಸಬ್ ಕಾನ್ಷಿಯಸ್ ಮೈಂಡ್ಗೆ ರವಾನೆ ಮಾಡಬೇಕಾಗತ್ತೆ. ನಮ್ಮ ಮುಂದಿನ ಜೀವನ ಶೈಲಿ ಹೇಗಿರಬೇಕು ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ಅದರ ಪ್ರಕಾರ ಸೆಲ್ಫ್ ಡಿಸಿಪ್ಲಿನನ್ನು ಅಳವಡಿಸ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಪಾಯಿಂಟ್ ಹೇಳೋದಾದರೆ ಎನರ್ಜಿ ಪೊಟೆನ್ಷಿಯಲ್, ಶಕ್ತಿ ಸಾಮರ್ಥ್ಯಗಳು. ಫ್ರೆಂಡ್ಸ್, ಇದನ್ನು ಪ್ರತಿಯೊಬ್ಬರು ನೋಟ್ ಮಾಡ್ಕೊಳ್ಳಿ. ಟಾರ್ಗೆಟಿಂಗ್ ಫಾರ್ಮುಲಾ ಇದು. ಏನಂತ ಹೇಳಿದ್ರೆ A+B=C=D, A+B(C)D. ಸೊ ಈ ಫಾರ್ಮುಲಾ ಎ ಅಂತ ಹೇಳಿದರೆ ಸೆಲ್ಫ್ ಟ್ಯಾಲೆಂಟ್, ಪ್ಲಸ್ ಬಿ ಅಂತ ಹೇಳಿದರೆ ನಿಮ್ಮ ಕಲಿಕೆಯಿಂದ ಬಂದಂತಹ ನೈಪುಣ್ಯತೆ, ಹೋಲ್ ಬ್ರಾಕೆಟ್ ಇವೆರಡನ್ನು ಆ್ಯಡ್ ಮಾಡಿ ಹೋಲ್ ಬ್ರಾಕೆಟ್ ಬಂದಂತಹ ರಿಸಲ್ಟಲ್ಲಿ ಇಂಟು ನಿಮ್ಮ ಆಸಕ್ತಿ ಏನಿದೆ ಅದರ ಮೇಲೆ ಮಾಡಿದರೆ ಇಲ್ಲಿ ರಿಸಲ್ಟ್ ಕೊನೆಗೆ ಸಿಗುವಂಥದ್ದು ನೀವು ಪ್ರದರ್ಶಿಸುವಂತಹ ಎನರ್ಜಿ ಪೊಟೆನ್ಷಿಯಲ್ ಕ್ರಿಯೇಟ್ ಆಗಿ ಆಚೆ ಬರುತ್ತೆ, ನಿಮ್ಮ ಶಕ್ತಿ ಸಾಮರ್ಥ್ಯಗಳು. ಫ್ರೆಂಡ್ಸ್, ಎ ಅಂದರೆ ನಿಮ್ಮ ಟ್ಯಾಲೆಂಟ್, ಇದು ನಿಮ್ಮ ಪೂರ್ವಜರಿಂದ ಬರುತ್ತಿದೆ, ಇದನ್ನು ಬದಲಿಸಲು ಸಾಧ್ಯವಿಲ್ಲ. ಬಿ ಅನ್ನೋದು ಕಲಿಕೆಯಿಂದ, ಸೊ ಅಂದರೆ ನೀವು ಮಾಡುವಂತಹ ಪ್ರಾಕ್ಟೀಸ್ ನಿಮ್ಮ ಟ್ಯಾಲೆಂಟ್ಗೆ ಅದು ಸಪೋರ್ಟ್ ಮಾಡುತ್ತೆ.
ಸಿ ಅನ್ನೋದು ಜೀವನದಲ್ಲಿ ನಿಮಗೆ ಆಸಕ್ತಿ. ಫಾರ್ ಎಕ್ಸಾಂಪಲ್, ನೀವು ನೆಟ್ವರ್ಕ್ ಇಂಡಸ್ಟ್ರಿನಿ ಆಸಕ್ತಿ ತೋರಿಸ್ತಾ ಇದ್ರ, ಇದರಲ್ಲಿ ನೀವು ಪ್ಲ್ಯಾನ್ ಮಾಡಿ ಪ್ರೊಸೆಸ್ಸನ್ನು ಅಳವಡಿಸ್ಕೊಂಡ್ರೆ ನಾವು ನೆಟ್ವರ್ಕ್ ಇಂಡಸ್ಟ್ರಿನಲ್ಲಿ ಸಕ್ಸಸ್ ನೆಟ್ವರ್ಕ್ ಬಿಸ್ನೆಸ್ ಮ್ಯಾನ್ ಆಗಬಹುದು. ಫ್ರೆಂಡ್ಸ್, ಇದಕ್ಕೆ ನಾವು ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಅಂತ ಕರಿತೀವಿ. ನಿಮಗೆ ಗೊತ್ತಾ, ನೀವು ಯಾರಾದರೂ ನಾನು ಒಬ್ಬ ಐನ್ಸ್ಟೀನ್ ಥರ ಮಹಾ ಮೇಧಾವಿ ಆಗಬೇಕು ಅಂತ ಅಂದ್ಕೊಂಡ್ರೆ ಇದೇ ಫಾರ್ಮುಲಾವನ್ನು ಐನ್ಸ್ಟೀನ್ರವರು ಕೂಡ ಬಳಸ್ಕೊಂಡಿದ್ದು ಫ್ರೆಂಡ್ಸ್. ಈ ಫಾರ್ಮುಲಾವನ್ನು ಬಳಸ್ಕೊಂಡೆ ಅವರು ಇಡೀ ಪ್ರಪಂಚದಲ್ಲಿ ಮಹಾ ಮೇಧಾವಿ ವ್ಯಕ್ತಿ ಅನ್ನಿಸ್ಕೊಳ್ತಾರೆ, ಈ ಫಾರ್ಮುಲಾವನ್ನು ಬಳಸ್ಕೊಂಡ್ರು. ಸೊ ನಾವು ಕೂಡ ಈ ಫಾರ್ಮುಲಾವನ್ನು ನೆಟ್ವರ್ಕ್ ಇಂಡಸ್ಟ್ರಿನಲ್ಲಿ ಈ ಫಾರ್ಮುಲಾವನ್ನು ಬಳಸ್ಕೊಂಡು ಯೂಸ್ ಮಾಡಿದ್ದೇ ಆಗಿದ್ದಲ್ಲಿ ನಾವು ಕೂಡ ಒಬ್ಬ ಮಹಾನ್ ವ್ಯಕ್ತಿ ಆಗಬಹುದು. ಎಸ್ ಫ್ರೆಂಡ್ಸ್, ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ನ ನಾನು ಯಾವ ಥರ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಫಾರ್ಮುಲಾನ ನಾವು ಬಳಸ್ಕೊಳ್ಳೋದ್ರ ಮುಖಾಂತರ ನೆಟ್ವರ್ಕ್ ಇಂಡಸ್ಟ್ರಿನಲ್ಲಿ ಸಕ್ಸಸ್ ಆಗ್ಬೋದು. ಇದರಲ್ಲಿ ನಾವು ಎರಡನೇ ಪಾಯಿಂಟ್ ನಾವು ಹೇಳ್ತಿದ್ದೀವಲ್ವ, ಕಂಡಕ್ಟ್ ಮ್ಯಾನೇಜ್ಮೆಂಟ್. ಎರಡನೇ ಪಾಯಿಂಟಲ್ಲಿ ಆ ಕಂಡಕ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಮಾತಾಡೋದಾದ್ರೆ, ನೀವು ಹೊಸ ವ್ಯಕ್ತಿಯೊಂದಿಗೆ ಪರಿಚಯವಾದಾಗ ಈ ನೆಟ್ವರ್ಕ್ ಇಂಡಸ್ಟ್ರಿನಲ್ಲಿ ಅನ್ನೋನ್ ಪರ್ಸನ್ ಜೊತೆ ನಾವು ವ್ಯವಹಾರ ಮಾಡಬೇಕು. ಆ ವ್ಯಕ್ತಿ ಬಗ್ಗೆ ಆ ವ್ಯಕ್ತಿಗೆ ನಾವು ಗೊತ್ತಾಗಬೇಕು, ಆ ವ್ಯಕ್ತಿ ಗೊತ್ತಾಗುತ್ತೆ ನಮ್ಮ ಬಗ್ಗೆ ಕೆಲವು 4 ನಿಮಿಷಗಳಲ್ಲಿ. ಫ್ರೆಂಡ್ಸ್, ನೀವೇನಾದರೂ ಆ ವ್ಯಕ್ತಿಯ ನೋಟದ ದೃಷ್ಟಿಯಲ್ಲಿ ನೀವೇನಾದರೂ ನೆಗೆಟಿವ್ ಆಗಿ ಕಂಡಿದ್ರೆ, ಎಕ್ಸಾಂಪಲ್ ಹೇಳಿದ್ರೆ, ಒಬ್ಬ ವ್ಯಕ್ತಿ ನಿಮ್ಮ ಮೊದಲ ಪರಿಚಯದಲ್ಲಿ ನೀವು ನಂಬಬಹುದಾದಂತಹ ವ್ಯಕ್ತಿಯಾಗಿ ಕಾಣಿಲ್ಲ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ನಿಮ್ಮನ್ನು ಭೇಟಿ ಮಾಡಿದಾಗ ನಿಮ್ಮನ್ನು ಅನುಮಾನದ ದೃಷ್ಟಿಯಲ್ಲಿ ನೋಡ್ತಾನೆ ಆ ವ್ಯಕ್ತಿ. ಅದೇ ನೀವೇನಾದರೂ ಹೊಸ ಪರಿಚಯದಲ್ಲಿ ಆ ವ್ಯಕ್ತಿಗೆ ಪಾಸಿಟಿವ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಒಳ್ಳೆ ಸ್ನೇಹ ಜೀವಿಯಾಗಿ ಕಾಣಿಸ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಮೀಟ್ ಆದಾಗ ಯಾರೇ ಏನೇ ಹೇಳಿದ್ರು ನಿಮ್ಮ ಮೇಲೆ ಇರುವಂತಹ ಒಳ್ಳೆ ಅಭಿಪ್ರಾಯ ಆತ ಬದಲಿಸೋದಿಲ್ಲ. ಸೊ ಹಾಗಾಗಿ ಆತ ಪರಿಚಿತನೇ ಆಗಲಿ ಅಪರಿಚಿತನಾಗಲಿ, ನಾವು ನಮ್ಮ ನೋಟ ಆತನ ನೊಡನೆ ವ್ಯವಹಾರ ಮಾಡುವಾಗ 75% ಆತನ ಕಣ್ಣು ಬಾಯಿಯ ಕಡೆ ಗಮನ ಹರಿಸಬೇಕು. ಸ್ಟ್ರೈಟ್ ಆಗಿ ನಮ್ಮ ಪರಿಚಯದ ಬಗ್ಗೆ ಸ್ಪಷ್ಟನೆ ಕೊಡಬೇಕು. ಹೀಗೆ 90% ನಮ್ಮ ಮುಖದ ಮೂಲಕ ಹಾವಭಾವಗಳು, ಆಡುವ ಮಾತುಗಳು, ಇದರ ಬಗ್ಗೆ ಎಚ್ಚರ ವಹಿಸಬೇಕು. ಫ್ರೆಂಡ್ಸ್, ಇದು ನಮ್ಮ ನೆಟ್ವರ್ಕ್ ಇಂಡಸ್ಟ್ರಿನಲ್ಲಿ ಅನ್ನೋನ್ ಪರ್ಸನ್ಸ್ ವ್ಯಕ್ತಿಯನ್ನು ನಾವು ಯಾವ ತರಹದ ಪ್ಲಾನಿಂಗನ್ನು ಕೊಟ್ಟು ಅರ್ಥ ಮಾಡಿಸಿ ಈ ಇಂಡಸ್ಟ್ರಿಗೆ ಅವಕಾಶ ಮಾಡಿಕೊಡಲು ತುಂಬನೇ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್, ಈ ಒಂದು ಟ್ರಿಕ್ಸ್ ಕಂಡಕ್ಟ್ ಮ್ಯಾನೇಜ್ಮೆಂಟ್. ಸೊ ಇದರಲ್ಲಿ ನಾವು ನೆಕ್ಸ್ಟ್ ಪಾಯಿಂಟ್ ಹೇಳ್ತೀವಿ. ಕಾಂಟ್ಯಾಕ್ಟ್ ಮ್ಯಾನೇಜ್ಮೆಂಟಲ್ಲಿ ನಾವು ಯಾವುದಂತ ಹೇಳಿದ್ರೆ ಪಾಸಿಟಿವ್ ಇಮ್ಯಾಜಿನೇಷನ್, ಧನಾತ್ಮಕ ಕಲ್ಪನೆಗಳು ಕನ್ನಡದಲ್ಲಿ ಹೇಳೋದಾದರೆ. ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು, ನಮ್ಮ ಗುರಿಗಳು ಸ್ಟ್ರಾಂಗ್ ಆದಾಗ ಕನಸಲ್ಲಿ ಹಾಗೂ ಮನಸ್ಸಲ್ಲಿ ಯಾವಾಗಲೂ ಸಕ್ಸಸ್ನ ಇಮ್ಯಾಜಿನೇಷನ್ ಕಾನ್ಷಿಯಸ್ ಮೈಂಡ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಅದರ ತಕ್ಕ ಹಾಗೆ ನಾವು ಕೆಲಸನ ಕೂಡ ಮಾಡ್ತಾ ಇರ್ತೀವಿ. ನೀವು ಅಂದ್ಕೊಂಡ ಗುರಿಯನ್ನು ಮುಟ್ಟುವಂಥದ್ದು ಇವೆಲ್ಲವೂ ನಿಮಗೆ ಕಲ್ಪನೆಯಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಈ ಥರ ನಿಮಗೆ ನೆಟ್ವರ್ಕ್ ಇಂಡಸ್ಟ್ರಿನಲ್ಲಿ ದೊಡ್ಡ ಲೀಡರ್ ಆಗಿದ್ದೀನಿ, ಇಲ್ಲಿ ತುಂಬ ಜನರು ನನ್ನ ಟ್ರೈನಿಂಗ್ಗೆ ಕಮಿಟ್ಮೆಂಟ್ ಕೊಟ್ಟು ಅಟೆಂಡ್ ಆಗ್ತಿದ್ದಾರೆ, ಅವರೆಲ್ಲರನ್ನೂ ಸಹ ಸಕ್ಸಸ್ನ ದಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನಿಮ್ಮ ಒಂದು ಇಮ್ಯಾಜಿನೇಷನ್ ಯಾವಾಗ ಸ್ಟ್ರಾಂಗ್ ಆಗಿ ಮಾಡ್ತಾ ಬರ್ತೀವೋ ಆಗ ಕಾನ್ಷಿಯಸ್ ಮೈಂಡಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ರವಾನೆಯಾಗಿ ನಿಮ್ಮ ಕಲ್ಪನೆ ಏನಿತ್ತೋ ಅದು ನಿಮ್ಮ ನಿಜ ಜೀವನದಲ್ಲಿ ಬರಲಿಕ್ಕೆ ಶುರುವಾಗುತ್ತೆ ಫ್ರೆಂಡ್ಸ್. ಹಾಗೆ ಇದರಲ್ಲಿ ನಾವು ನೆಕ್ಸ್ಟ್ ಪಾಯಿಂಟ್ ಹೇಳೋದಾದರೆ ಸೋಷಿಯಲ್ ಸ್ಕಿಲ್ಸ್, ಸಾಮಾಜಿಕ ಕೌಶಲ್ಯಗಳು. ಅಂದರೆ ಕನ್ನಡದಲ್ಲಿ ಇತರರನ್ನು ಮೆಚ್ಚಿಸುವಂಥದ್ದು. ಫ್ರೆಂಡ್ಸ್, ಯಾವುದೇ ವ್ಯಕ್ತಿ ಸಕ್ಸಸ್ ಆಗಿದ್ದಾನೆ ಅಂದರೆ ಆತನಲ್ಲಿ 85% ಇತರರನ್ನು ಮೆಚ್ಚಿಸುವಂಥ ಗುಣ ಇದ್ದೇ ಇರುತ್ತೆ, ಹೌದಲ್ವಾ? ಸೊ ಹಾಗಾಗಿ ನಾವು ಸೋಷಿಯಲ್ ಸ್ಕಿಲ್ಸ್ಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಈ ನೆಟ್ವರ್ಕ್
ಮಾರ್ಕೆಟಿಂಗ್ನಲ್ಲಿ, ನೆಟ್ವರ್ಕ್ ಇಂಡಸ್ಟ್ರಿನಲ್ಲಿ ಹೊಸಬರಿಗೆ ಅವಕಾಶ ಕೊಡಲಿಕ್ಕೆ ನಾವು ಹೊಸ ವ್ಯಕ್ತಿಯನ್ನು ಭೇಟಿ ಮಾಡ್ತೀವಿ, ಹೌದಲ್ವಾ? ಅಲ್ಲಿ ನಾವು ಡ್ರೆಸ್ ಕೋಡನ್ನು ಮೇಂಟೈನ್ ಮಾಡಬೇಕಾಗತ್ತೆ ಫ್ರೆಂಡ್ಸ್, ಸರ್. ಹಾಗೂ ಕೂಡ ನಗ್ನಗ್ತಾ ಮಾತಾಡಿ. ಇಲ್ಲಿ ಬಹಳಷ್ಟು ಜನ ಯಾವಾಗಲೂ ಸೀರಿಯಸ್ ಆಗೇ ಇರ್ತಾರೆ. ಅವ್ರಿಗೆ ನಗಲಿಕ್ಕೆ ಗೊತ್ತಿರೋದಿಲ್ಲ, ಈ ಥರ ಎಲ್ಲ ಮಾಡಬೇಡಿ ಫ್ರೆಂಡ್ಸ್. ಅಲ್ಲಿ ನೀವು ಖುಷಿಯಾಗಿ ಮಾತಾಡೋದ್ರಿಂದ ನಿಮ್ಮ ಒಂದು ಆಪೋಸಿಟ್ ಪರ್ಸನ್ಸ್ ಕೂಡ ಹಾಯಾಗಿ ನಿಮ್ಮೊಡನೆ ಮಿಕ್ಸ್ ಆಗ್ತಾರೆ. ಇದರಿಂದ ನೀವು ನೆಟ್ವರ್ಕ್ ಬಿಸ್ನೆಸ್ನ ಪ್ಲ್ಯಾನ್ ಕೊಟ್ಟು ಈ ಒಂದು ಇಂಡಸ್ಟ್ರಿಗೆ ಅವಕಾಶ ಕೊಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಧ್ವನಿಯೂ ಸಹ ಇತರರಿಗೆ ಸ್ಪಷ್ಟವಾಗಿ ಕೇಳುವಂತಿರಬೇಕು. ನೀವು ನಿಂತಿರಲಿ, ಕುಳಿತಿರಲಿ, ನಿಮ್ಮ ಬೆನ್ನು ನೇರವಾಗಿರಲಿ. ಇದರಿಂದ ನಿಮ್ಮ ಬ್ರೀತಿಂಗ್ ಫ್ರೀ ಆಗಿದ್ದು ನೀವು ಮಾತಿನಲ್ಲಿ ಫ್ರೆಶ್ ಆಗ್ತಿರ್ತೀರ. ಸೊ ನೀವೆಲ್ಲಾದರೂ ಫಂಕ್ಷನ್ಗಳಲ್ಲಿ ಕೂತಿರ್ತೀರ, ಸೊ ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಮಾತಾಡುವಾಗ ಸ್ಟ್ರೈಟಾಗಿ ನಿಂತ್ಕೊಂಡು ಮಾತಾಡಿ, ನಿಂತಾಗ ಸ್ಟ್ರೈಟಾಗಿ ನಿಂತ್ಕೊಳ್ಳಿ, ಕುಳಿತುಕೊಂಡಾಗ ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಬಿಕಾಸ್ ಏನಕ್ಕೆ ಅಂತ ಹೇಳಿದರೆ, ನಾವು ಮಾತಾಡುವಂತಹ ಸಂದರ್ಭದಲ್ಲಿ ನಮ್ಮ ಬ್ರೀತ್ ಫ್ರೀಯಾಗಿ ಅಲ್ಲಿ ಸೆಡಿಲ್ ಆಗ್ತಾ ಇರುತ್ತೆ. ಸೊ ನಮ್ಮ ಮೈಂಡು ಎವ್ರಿ ಸೆಕೆಂಡ್ ರಿಫ್ರೆಶ್ ಆಗ್ತಾ ಇರುತ್ತೆ. ಸೊ ದೊಡ್ಡವರು ಸುಮ್ಮನೆ ಹೇಳಿಲ್ಲ. ಸೊ ಆ ಒಂದು ಶಿಸ್ತನ್ನು ಪಾಲಿಸಿ ಅಂತ ಹೇಳೋದು ಈ ಒಂದು ಇಂಟೆನ್ಷನ್ಗೆ. ಎಷ್ಟೋ ಜನರಿಗೆ ಇದು ಅರ್ಥ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಕೆಲವರು ಈ ಥರ ಬ್ಯಾಡ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ. ಏನಂತ ಹೇಳಿದ್ರೆ, ಈ ಥರದೊಡನೆ ಮಾತಾಡ್ತಾ ಉಗುರು ಕಡಿಯೋದು, ತಲೆ ಆಡಿಸೋದು, ಕಾಲು ಆಡಿಸೋದು, ಈ ಥರ ಎಲ್ಲ ಮಾಡ್ತಾ ಇದ್ದರೆ ನೀವು ನರ್ವಸ್ ಆಗಿದ್ದೀರಿ ಎಂದರ್ಥ. ಸೊ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಕೆಲವು ಬುಕ್ಸ್ಗಳು ಸಿಗ್ತವೆ, ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನೀವು ನೋಡಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಬಾಡಿ ಲ್ಯಾಂಗ್ವೇಜ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮ್ಯಾನೇಜ್ಮೆಂಟ್ಗಳಲ್ಲಿ 3ನೇ ಪಾಯಿಂಟ್ಸ್ ಯಾವುದು ಅಂತ ಹೇಳಿದರೆ ಸಕ್ಸಸ್ ಮ್ಯಾನೇಜ್ಮೆಂಟ್. ಫ್ರೆಂಡ್ಸ್, ಸಕ್ಸಸ್ಸನ್ನು ಸಾಧಿಸಲು ಅಗತ್ಯವಾದ ಮುಖ್ಯ ಅಂಶವೇನೆಂದರೆ ನಿಮ್ಮ ಗುರಿಗಳನ್ನು ಒಂದು ಕಾಗದದಲ್ಲಿ ಬರೆಯೋದು, ಅದಕ್ಕೆ ಬೇಕಾಗಿರುವಂತಹ ಪ್ಲ್ಯಾನ್ಗಳನ್ನು ಮಾಡೋದು. ಇದನ್ನು ಕರೆಕ್ಟಾಗಿ ನಾವು ತಾಳ್ಮೆಯಿಂದ ಪಾಲಿಸ್ತೀವೋ ಅಷ್ಟು ವೇಗವಾಗಿ ನಾವು ಸಕ್ಸಸ್ಸನ್ನು ಸಾಧಿಸಿರ್ತೀವಿ ಫ್ರೆಂಡ್ಸ್. ಮನುಷ್ಯನಲ್ಲಿ 2 ವಿಧವಾದ ಮೆಕ್ಯಾನಿಸಮ್ ಇರುತ್ತೆ. ಅದರಲ್ಲಿ ಮೊದಲನೇದು ಸಕ್ಸಸ್ ಮೆಕ್ಯಾನಿಸಮ್ ಆ್ಯಂಡ್ ಫೇಲ್ಯೂರ್ ಮೆಕ್ಯಾನಿಸಮ್. ಫ್ರೆಂಡ್ಸ್, ಇಲ್ಲಿ ವಿಪರ್ಯಾಸವೇನಂತ ಹೇಳಿದ್ರೆ, ಫೇಲ್ಯೂರ್ ಮೆಕ್ಯಾನಿಸಮ್ ದಿನದ 24 ಗಂಟೆನೂ ಸಹ ಕೆಲಸ ಮಾಡ್ತಿರುತ್ತೆ. ಆದ್ದರಿಂದ ಮನುಷ್ಯರು ಸುಲಭವಾಗಿ ಸಿಗುವಂತಹ ತಾತ್ಕಾಲಿಕ ಸುಖಗಳಿಗೆ ಗಮನ ಕೊಡ್ತಾರೆ. ಅಂಥವರು ಕಷ್ಟಪಡದೆ ದೀರ್ಘಕಾಲದ ಸುಖವನ್ನು ನಿರ್ಲಕ್ಷ್ಯ ಮಾಡಿಬಿಡ್ತಾರೆ. ಆದರೆ ಸಕ್ಸಸ್ ಮೆಕ್ಯಾನಿಸಮ್ ಆಗಲ್ಲ. ಅವನ ಗುರಿಗೆ ಮುಟ್ಟುವಂತಹ ಏನೆಲ್ಲ ಪ್ಲ್ಯಾನ್ ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತಾನೋ ಅವನ ಬುದ್ಧಿವಂತಿಕೆಯಿಂದ, ತಾಳ್ಮೆಯಿಂದ ಹಾಗೂ ಪರಿಶ್ರಮದಿಂದ ಹಠವನ್ನು ಸಾಧಿಸಿ ದೀರ್ಘಕಾಲದ ಸುಖವನ್ನು ಪಡಿತಾರೆ. ಫ್ರೆಂಡ್ಸ್, ಹಾಗೆ ನಾವು ಈ ನೆಟ್ವರ್ಕ್ ಇಂಡಸ್ಟ್ರಿನಲ್ಲಿ ನಮ್ಮ ಗ್ರೇಟ್ ಲೀಡರ್ಸ್ಗಳು ಇಂಥ ಒಳ್ಳೆ ಇನ್ಕಮ್ ಪ್ಲ್ಯಾನ್ಸ್ಗಳನ್ನು ಕೊಟ್ಟಿರ್ತಾರೆ, ಹೌದಲ್ವಾ? ಸೊ ಆ ಮಾರ್ಕೆಟಿಂಗ್ ಪ್ಲ್ಯಾನ್ಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಆ ಮಾರ್ಕೆಟಿಂಗ್ ಪ್ಲ್ಯಾನನ್ನು ನಾವು ಮಾಡೋದ್ರಿಂದ ಈ ಮೆಕ್ಯಾನಿಸಮ್ ಅನ್ನೋದು ಏನಿದೆ ಇದು ತುಂಬ ವರ್ಕೌಟ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ದೀರ್ಘಕಾಲದ ಸುಖವನ್ನು ಅನುಭವಿಸ್ಬೇಕಂತ ಹೇಳಿದ್ರೆ ನಾವು ಸಕ್ಸಸ್ ಮೆಕ್ಯಾನಿಸಮನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ 2ನೇ ಪಾಯಿಂಟ್ ಹೇಳೋದಾದರೆ ಮೋಟಿವೇಶನ್. ಐಡಿಯಾ ಆಗಿರ್ಬೋದು, ಇನೋವೇಷನ್ ಆಗಿರ್ಬೋದು, ಡಿಸೈನಿಂಗ್ ಆಗಿರ್ಬೋದು, ಇನ್ಸ್ಪಿರೇಷನ್ ಆಗಿರ್ಬೋದು, ರಿಸರ್ಚ್, ವಿಸಿಂಗ್, ಥಿಂಕಿಂಗ್. ಫ್ರೆಂಡ್ಸ್, ಮೋಟಿವೇಶನ್ ಅನ್ನೋದು ಮನುಷ್ಯನ ಒಳಗಡೆಯಿಂದ ಬರುವ ಒಂದು ಎಮೋಷನಲ್ ಸ್ಟೇಟ್ ಲೆವೆಲ್. ಹೆಸರು ನಾವೇನು ಆಕ್ಷನ್ ಮೂಲಕ ಕೆಲಸ ಮಾಡ್ತೀವೋ ಅದರ ಹಿಂದೆ ಒಂದು ಮೋಟಿವೇಶನ್ ಇದ್ದೇ ಇರುತ್ತೆ ಅಲ್ವಾ? ಇದರಲ್ಲಿ 2 ಥರದ ಮೋಟಿವೇಶನ್ ಬರುತ್ತೆ. ಒಂದು ಆಕಾಂಕ್ಷೆ ಮೂಲದಿಂದ ಬರುವಂತಹ ಪಾಸಿಟಿವ್ ಮೋಟಿವೇಶನ್, ಇನ್ನೊಂದು ಭಯದ ಮೂಲದಿಂದ ಬರುವಂತಹ ನೆಗೆಟಿವ್ ಮೋಟಿವೇಶನ್. ಆದರೆ ನಮ್ಮಲ್ಲಿ ಸಾಮಾನ್ಯವಾಗಿ ಕಂಡುಬರುವುದು ಯಾವುದು ಅಂತ ಹೇಳಿದ್ರೆ
ನೆಗೆಟಿವ್ ಮೋಟಿವೇಶನ್. ಎಸ್ ಫ್ರೆಂಡ್ಸ್, ಭಯ ಅನ್ನೋದು ನಮ್ಮ ಯಾವ ಕೆಲಸವನ್ನು ಪೂರ್ತಿ ಮಾಡಲಿಕ್ಕೆ ಬಿಡಲ್ಲ ಫ್ರೆಂಡ್ಸ್. ಅಲ್ಲೇ ನಮ್ಮನ್ನು ಕಟ್ಟಿ ಹಾಕ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಬೇಲೂರು ಕಡೆಗೆ ತಳ್ಳಿಬಿಡುತ್ತೆ. ನಾವೆಲ್ಲ ನೆಟ್ವರ್ಕ್ ಇಂಡಸ್ಟ್ರಿನಲ್ಲಿ ಎಜುಕೇಷನ್, ಟ್ರೈನಿಂಗ್ ಎಲ್ಲ ಥರದ ಪ್ಲ್ಯಾನಿಂಗ್ ತಗೋತೀವಿ. ಆದರೆ ನಾವು ಬೇರೆಯವರಿಗೆ ಅವಕಾಶ ಕೊಡುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ನೆಗೆಟಿವ್ ಮೋಟಿವೇಶನ್ ಬಂದಾಗ ನಾವಲ್ಲಿ ಫೇಲ್ಯೂರನ್ನು ಕಾಣ್ತೀವಿ. ಜೊತೆಗೆ ಅಲ್ಲೇ ಸ್ಟ್ರಕ್ ಆಗಿಬಿಡ್ತೀವಿ. ಹೌದಲ್ವಾ? ಎಷ್ಟೋ ಸಲ ಆಗಿದೆ. ಸೊ ಫ್ರೆಂಡ್ಸ್, ಇಂಥ ಸಂದರ್ಭದಲ್ಲಿ ನಾವೇನಾದರೂ ಆಕಾಂಕ್ಷೆ ಇಟ್ಕೊಂಡು ನಾನು ಈ ಕೆಲಸ ಮಾಡ್ತೇನೆ, ಇದು ನನ್ನಿಂದ ಸಾಧ್ಯ ಅಂತ ಯಾವಾಗ ನೀವು ಪಾಸಿಟಿವ್ ಮೋಟಿವೇಶನ್ ತಗೋತೀರೋ ಆಗ ನಮಗೆ ಫೇಲ್ಯೂರ್ ಅನ್ನೋದು ಸಹ ನಮ್ಮಿಂದ ದೂರ ಹೊರಟೋಗುತ್ತೆ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್, ಡಿಸೈರ್ ಡಿಸಿಷನ್, ನಿರ್ಧಾರಗಳು ಫ್ರೆಂಡ್ಸ್. ಇದು ತುಂಬ ಇಂಪಾರ್ಟೆಂಟ್. ಈಗ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿಮ್ಮ ಜೀವನ ಶೈಲಿಯನ್ನು ಮುಂದಿನ 2 ವರ್ಷಗಳಲ್ಲಿ, ಮುಂದಿನ 1 ವರ್ಷಗಳಲ್ಲಿ, ಮುಂದಿನ 6 ತಿಂಗಳಲ್ಲಿ ಹೇಗೆ ನಾನು ಬದುಕಬೇಕು ಅಂತ ನೀವು ಡಿಸೈಡ್ ಮಾಡಿ ಫ್ರೆಂಡ್ಸ್. ಡಿಸೈರ್ ಆಗಿ ಇವತ್ತೇ ನೀವು ಏನು ಯೋಚನೆ ಮಾಡ್ತೀರಾ ಮುಂದೆ ನಿಮ್ಮ ಜೀವನ ಆ ಥರ ಕನ್ವರ್ಟ್ ಆಗುತ್ತೆ. ನಿಮ್ಮ ಹಣೆಯಲ್ಲಿ ಬರೆದಿಲ್ಲ ಭಗವಂತ. ನನ್ನ ಹಣೆ ಬರನೇ ಇಷ್ಟ ಅಂತಲ್ಲ, ನಿಮ್ಮ ಹಣೆ ಬ್ರಹ್ಮ ಹಣೆನ ಖಾಲಿಯಾಗಿ ಬರೆದು ಕಳಿಸಿರ್ತಾನೆ. ಆ ಹಣೆಯಲ್ಲಿ ಬರ್ಕೊಳ್ಳೋ ಶಕ್ತಿ ನಮಗೆ ಕೊಟ್ಟಿದ್ದಾನೆ. ಅದನ್ನು ಪ್ರತಿಯೊಬ್ಬರು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಎಷ್ಟೋ ಜನ ಅಂದ್ಕೋತಾರೆ ಇವತ್ತಿನ ನಿಮ್ಮ ಮುಖ್ಯ ಜೀವನ ಶೈಲಿ ಸರಿಯಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನೀವು ಹಿಂದೆ ಏನು ನಿರ್ಧಾರ ತಗೊಂಡಿರ್ತೀವೋ ಅದೇ ಕಾರಣ ಆಗಿರುತ್ತೆ ಫ್ರೆಂಡ್ಸ್. ಎಸ್, ಇದು ನಾನು ಹೇಳ್ತಾ ಇರೋದು ಸತ್ಯ. ಸೊ ಹಾಗಾಗಿ ಮುಂದಿನ ನಮ್ಮ ಒಂದು ಜೀವನ ಶೈಲಿ ಚೆನ್ನಾಗಿರಬೇಕು ಅಂತ ಹೇಳಿದರೆ ಇವತ್ತೇ ನಾವು ಡಿಸಿಷನ್ ತಗೊಂಡು ಹೆಜ್ಜೆ ಇಡಬೇಕಾಗುತ್ತೆ ಫ್ರೆಂಡ್ಸ್. ಅದರಲ್ಲಿ ನಾವು ಅಂದುಕೊಂಡಂತೆ ನಮ್ಮ ಜೀವನ ಶೈಲಿ ರೂಪುಗೊಳ್ಬೇಕು ಅಂತ ಹೇಳಿದರೆ ಬೆಸ್ಟ್ ಇಂಡಸ್ಟ್ರಿ ಯಾವುದು ಅಂತ ಹೇಳಿದ್ರೆ ನೆಟ್ವರ್ಕ್ ಇಂಡಸ್ಟ್ರಿ. ಯಾರು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನ ನಾವು ಅಳವಡಿಸ್ಕೊಳ್ತೀವೋ, ಸೊ ನಾವು ಅಂದ್ಕೊಂಡಂಥ ಲೈಫ್ ಪ್ರತಿಯೊಂದು ಏನೇ ಇದೆಯೋ ಅದನ್ನು ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿನಿಂದ ನಾವು ಪಡೆದುಕೊಳ್ಬೋದು ಫ್ರೆಂಡ್ಸ್. ನಿಜ ಹೇಳ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಕಷ್ಟಪಡದೆ ಸುಖವಿಲ್ಲ. ಕಷ್ಟಪಡಬೇಕು. ಹೌದು ಫ್ರೆಂಡ್ಸ್, ಈ ಒಂದು ಬಿಸ್ನೆಸ್ನಲ್ಲಿ ಯಾರೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೋ ಅವರೆಲ್ಲರೂ ಇವತ್ತು ಸುಖವನ್ನು ಅನುಭವಿಸ್ತಿದ್ದಾರೆ. ಇಂಟರ್ನೆಟ್ ಕೂಡ ಕೂತ್ಕೊಂಡು ಸರ್ಚ್ ಮಾಡಿ, ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ಒಳ್ಳೊಳ್ಳೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗಳು ಇದ್ದಾವೆ. ಸೊ ಅದರಲ್ಲಿ ಬೆಸ್ಟ್ ನಂಬರ್ 1 ನೆಟ್ವರ್ಕ್ ಕಂಪನಿ ಅಂತ ಹೇಳಿದ್ರೆ ಇನ್ಫಿನಿಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಅಂತ ಹೇಳ್ಬೋದು. ಈ ಒಂದು ಕಂಪನಿ ಜುಲೈ 2ನೇ ತಾರೀಕಲ್ಲಿ ಸ್ಟಾರ್ಟ್ ಆಯಿತು. ಈ ಕಂಪನಿ ಜಸ್ಟ್ ಇನ್ನೂ 1 ವರ್ಷ ಕಂಪ್ಲೀಟ್ ಆಗಿಲ್ಲ. ನೆಕ್ಸ್ಟ್ ಮಂತ್ ಜುಲೈ ಬಂದರೆ 1 ವರ್ಷ ಆಗುತ್ತೆ. ಅಷ್ಟರೊಳಗಡೆ ಈ ಒಂದು ಕಂಪನಿ 4 ವರ್ಷದ ನಂತರ ಏನು ಹೆಸರು ಮಾಡುತ್ತೆ ಆ ಹೆಸರು 1 ವರ್ಷದ ಒಳಗಡೆ ಸಾಧಿಸ್ಬಿಟ್ಟಿದೆ. ಯಾವುದೋ ಒಂದು ಕಂಪನಿ ಹೊಸದಾಗಿ ಅದು ಡೆವಲಪ್ಮೆಂಟ್ ಆಗಿ ಹೆಸರು ಮಾಡಬೇಕಂತ ಹೇಳಿದ್ರೆ 4 ವರ್ಷ ಟೈಮ್ ತಗೊಳುತ್ತೆ. ಬಟ್ ಈ ಒಂದು ಇಂಡಸ್ಟ್ರಿ 1 ವರ್ಷದೊಳಗಡೆ 100 ಕೋಟಿ 100 crores ಟರ್ನ್ ಓವರನ್ನು ದಾಟಿದೆ. ಇಡೀ ಇಂಡಿಯಾದಲ್ಲಿ ಎಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗಳು ಇನ್ಫಿನಿಟ್ ಕಡೆಗೆ ತಿರುಗಿ ನೋಡ್ತಾ ಇದ್ದಾವೆ. ಇದರಲ್ಲಿ ಎಷ್ಟೋ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಎಷ್ಟೋ ವರ್ಷದಿಂದ ಎಕ್ಸ್ಪೀರಿಯನ್ಸ್ ತಗೊಂಡು ತುಂಬ ಕಡಿಮೆಯನ್ನು ಸಂಪಾದನೆ ಮಾಡ್ತಿರೋಂಥವ್ರು ಎಲ್ಲ ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿನ ಚೂಸ್ ಮಾಡಿಕೊಂಡು ಇವತ್ತು ಅವರವರ ಲೈಫ್ಗಳನ್ನು ಚೇಂಜ್ ಮಾಡ್ಕೊತಿದ್ದಾರೆ. ಇವರ ಲೈಫ್ಗಳನ್ನ, ಜೀವನ ಶೈಲಿಯನ್ನೇ ಬದಲಾಯಿಸ್ಕೊಳ್ತಿದ್ದಾರೆ. ಇಲ್ಲಿ ನಾವು ಸಾಯೋವರೆಗೂ ಕಷ್ಟಪಡೋ ಅಗತ್ಯವಿಲ್ಲ ಫ್ರೆಂಡ್ಸ್. ಕನಿಷ್ಠವೆಂದರೆ ನಾವು 2 ರಿಂದ 3 ವರ್ಷ ಕಷ್ಟಪಟ್ಟರೆ ಸಾಯೋವರೆಗೂ ಕಷ್ಟಪಡದೆ ಜೀವನದಲ್ಲಿ ಯಶಸ್ಸನ್ನು ಕಾಣ್ಬೋದು. ಹಾಗೆ ಬಿಸ್ನೆಸ್ ಶುರು ಮಾಡಿದ ಮೊದಲು ನಿಮ್ಮಲ್ಲಿ ಹೆಚ್ಚು ತಾಳ್ಮೆ ಇರಬೇಕು. ಯಾವುದೇ ಬಿಸ್ನೆಸ್ನಲ್ಲೂ ಮೊದಲು ನಮಗೆ ನೀವು ಅಂದ್ಕೊಂಡಷ್ಟು ಆದಾಯ ಬರಬೇಕು ಅಂತ ಅಂದ್ಕೊಂಡಿದ್ರೆ ಅದು ಬರಲ್ಲ.
ಸಮಯ ಒಂದು ಕಳೆಯುತ್ತಾ ಹೆಚ್ಚಾಗುತ್ತಾ ಹೋಗುತ್ತೆ ನಿಮ್ಮ ಒಂದು ಅರ್ನಿಂಗ್ಸ್. ಹಾಗೂ 1 ವರ್ಷ ಆದಾಯವನ್ನು ಬಯಸದೆ ಕಷ್ಟಪಟ್ಟು ಕೆಲಸ ಮಾಡಿ ನಿಮಗೆ ಗೊತ್ತಿಲ್ಲದೆ ಮುಂದಿನ ದಿನಗಳಲ್ಲಿ ಅಗರ್ಭ ಶ್ರೀಮಂತರಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗೂ ಇನ್ನೊಂದು ಮಾತು ಹೇಳ್ತೀನಿ, ಈ ಬಿಸ್ನೆಸ್ನಲ್ಲಿ ತುಂಬ ಜನರು ಫೇಲ್ ಆಗಲು ಕಾರಣ ತಾಳ್ಮೆ ಇರೋದಿಲ್ಲ. ಬಿಸ್ನೆಸ್ ಶುರು ಮಾಡಿದ ಕೂಡಲೇ ಕಷ್ಟಪಡದೆ ದುಡ್ಡು ಬರಬೇಕೆನ್ನುವ ಹಂಬಲದ ಮನುಷ್ಯರು ತುಂಬ ಜನರು ಇದ್ದಾರೆ ಅಲ್ವಾ ಫ್ರೆಂಡ್ಸ್. ನೀವೆಲ್ಲ ಸಕ್ಸಸ್ಫುಲ್ ವ್ಯಕ್ತಿಗಳ ಚರಿತ್ರೆ ಬಗ್ಗೆ ಸ್ಟಡಿ ಮಾಡಿ ಅವರು ಪಟ್ಟಿರುವಂತಹ ಕಷ್ಟಗಳನ್ನು ಎದುರಿಸಿದ್ರಿಂದನೇ ಇವತ್ತು ಅವರು ಸಕ್ಸಸ್ ಕಂಡಿರೋದು. ಯಾರೂ ಸುಖವಾಗಿ ಮೇಲೆ ಬಂದಿಲ್ಲ. ಜೀವನದಲ್ಲಿ ಸಕ್ಸಸ್ ಆಗಲು ಕಷ್ಟಪಟ್ಟ ಕೆಲಸ ಮಾಡೋದು ಬಿಟ್ಟು ಯಾವ ಶಾರ್ಟ್ಕಟ್ಗಳು ಇಲ್ಲ ಫ್ರೆಂಡ್ಸ್. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿರುವ ಒಂದು ಸೋಮಾರಿತನವನ್ನು ಬಿಟ್ಟು ಹಗಲು ರಾತ್ರಿ ಏನದು ಸಕ್ಸಸ್ ಸಿಗುವ ಕಡೆಗೆ ಕಷ್ಟಪಟ್ಟರೆ ಯಶಸ್ಸು ಸಿಗುತ್ತೆ. 1000% ಗ್ಯಾರಂಟಿ. ಅದ್ರ ಬಗ್ಗೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಈ ತರಹದ ಒಂದು ನೆಟ್ವರ್ಕ್ ಇಂಡಸ್ಟ್ರಿನ ಚೂಸ್ ಮಾಡ್ಕೊಳ್ಳಿ. ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿನ ಚೂಸ್ ಮಾಡ್ಕೊಳ್ಳೋದ್ರಿಂದ ನಾವು ಲೈಫಲ್ಲಿ ಸಕ್ಸಸ್ಸನ್ನು ಕಾಣ್ಬೋದು. ಹಾಗೆ ಕೊನೆಯದಾಗಿ ಒಂದು ಮಾತು ಹೇಳಿದ್ರೆ, ನಾವು ದೊಡ್ಡದಾಗಿ ಟೀಮನ್ನು ಕಟ್ಟಬೇಕಾದ್ರೆ ಪ್ಲ್ಯಾನನ್ನು ಬೇರೆಯವರಿಗೆ ತಿಳಿಸೋದರಲ್ಲಿ ನಂಬರ್ 1 ನಾವೇ ಆಗಿರಬೇಕು ಫ್ರೆಂಡ್ಸ್. ಅದರಲ್ಲಿ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಪ್ಲ್ಯಾನ್ ಹೇಳೋದು ಮುಖ್ಯವಾದ ವಿಷಯವಾಗಿರುತ್ತೆ. ಇಷ್ಟು ದಿನ ನಿಮ್ಮ ಅಫ್ಲೈನ್ ಸಹಾಯನೋ ಇಲ್ಲಿ ತಗೊಂಡು ಟೀಮ್ ಕಟ್ಟಿರ್ತೀವಿ, ಹೌದಲ್ವಾ? ಈಗ ಟೀಮನ್ನು ಉಳಿಸಿ ಬೆಳೆಸಲು ನೀವು ಪ್ಲ್ಯಾನ್ ತಿಳಿಸೋದ್ರಲ್ಲಿ ನಂಬರ್ 1 ನೀವು ಆಗಿರಬೇಕು. ನಿಮಗೆ ಅಭ್ಯಾಸ ಆಗೋವರೆಗೂ ನಿಮ್ಮ ಅಫ್ಲೈನ್ ಸಹಾಯ ಮಾಡ್ತಾರೆ, ಡೈರೆಕ್ಟರ್ಸ್ಗಳು ಜೊತೆಲಿ ಇರ್ತಾರೆ, ಸಪೋರ್ಟ್ ಮಾಡ್ತಾರೆ. ಅಭ್ಯಾಸವಾದ ಕೂಡಲೇ ನೀವು ಅಪ್ಲೈನ್ ಜೊತೆ ನೀವು ಪ್ಲ್ಯಾನ್ ಕೊಡಲು ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಆಗಲೂ ಕೂಡ ನಿಮ್ಮನ್ನು ನಂಬಿ ಬಂದಂತಹ ವ್ಯಕ್ತಿಯ ಕನಸನ್ನು ನನಸು ಮಾಡಲು ಅವರಿಗೊಂದು ಸುಂದರವಾದ ಅವಕಾಶವನ್ನು ಜೀವನ ರೂಪಿಸ್ಕೊಳ್ಳೋದಕ್ಕೆ ಕೊಡುವಂತಹ ಒಂದು ಅವಕಾಶವಿದೆ. ಸೊ ಹಾಗಾಗಿ ಪ್ಲ್ಯಾನ್ ಕೊಡುವಾಗ ಬಹಳ ಶ್ರದ್ಧೆಯಿಂದ ಪ್ಲ್ಯಾನ್ ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಸೆಮಿನಾರ್ ಟಾಪಿಕ್ ಏನಿದೆ ಅದನ್ನು ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಕೂಡ ಈ ಇಂಡಸ್ಟ್ರಿನಲ್ಲಿ ದೊಡ್ಡ ಟ್ರೈನರ್ ಆಗಬೇಕನ್ನೋ ಒಂದು ಕನಸಿದೆ. ಅದರ ಜೊತೆ ನನ್ನ ಗೋಲ್ಸ್ ಕೂಡ ಇದೇ. ಈ ಒಂದು ವರ್ಷದಲ್ಲಿ ನಾನು ಕೂಡ more than lakhs ಇನ್ಕಮ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಜೊತೆಲಿ ನನ್ನ ನಂಬಿ ಬಂದಂಥವ್ರು ಯಾರೆಲ್ಲ ಲೀಡರ್ಸ್ಗಳಿದೆ ಅವ್ರಿಗೂ ಸಹ ನಾನು ಒಂದು ಒಳ್ಳೆ ಇನ್ಕಮ್ ಕೊಡಿಸ್ಬೇಕು, ಅವ್ರಿಗೂ ಒಂದು ಲೈಫ್ನ ಅಚೀವ್ಮೆಂಟ್ ಮಾಡಿಸ್ಬೇಕು. ಜೊತೆಗೆ ಅವ್ರನ್ನು ಕೂಡ ದೊಡ್ಡ ಟ್ರೈನರನ್ನಾಗಿ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು, ಸೊ ನನ್ನಿಂದ ಒಂದು ಸೋಷಿಯಲ್ ಇದರಲ್ಲಿ ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕು ಅನ್ನೋದು ಗೋಲ್ ಕೂಡ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ನಾನು ಕೂಡ ಒಂದು ಗೋಲ್ ಇಂಟೆನ್ಷನ್ ಇಟ್ಕೊಂಡು ಈ ಒಂದು ಇಂಡಸ್ಟ್ರಿನಲ್ಲಿ ಹೆಜ್ಜೆ ಇಡ್ತಾ ಇದ್ದೀನಿ. ಜೊತೆಗೆ ನೀವು ಕೂಡ ಈ ಇಂಡಸ್ಟ್ರಿ ಹೆಜ್ಜೆ ಇಡೋದ್ರಿಂದ ಲೈಫ್ನ ಚೇಂಜಸ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಹಾಗಾಗಿ ಈ ಇಂಡಸ್ಟ್ರಿ ಮಾಡೋದಕ್ಕೂ ಮುಂಚೆ ನಮ್ಮಲ್ಲಿರ್ತಕ್ಕಂತಹ ವ್ಯಕ್ತಿತ್ವ, ಮನಸ್ಸನ್ನು ಹೇಗೆ ನಿರ್ವಹಿಸೋದು ಅನ್ನೋದು ಇಲ್ಲಿವರೆಗೂ ತಿಳ್ಕೊಂಡಿದ್ದೀರಾ. ಇದನ್ನು ಲೈಫಲ್ಲಿ ಅಳವಡಿಸ್ಕೊಳ್ಳಿ. ಹಾಗೆ ನಾನು ನೆಕ್ಸ್ಟ್ ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿ ಬಗ್ಗೆ, ಟ್ರೇಡಿಂಗ್ ಬಿಸ್ನೆಸ್ ಆ್ಯಂಡ್ ನೆಟ್ವರ್ಕ್ ಬಿಸ್ನೆಸ್ ಬಗ್ಗೆ ಡಿಫ್ರೆನ್ಸ್ ಏನು ಅಂತ ತಿಳಿಸ್ಕೊಳ್ಳಿಕ್ಕೆ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ನಿಮಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು. ವಿಶ್ ಯು ಆಲ್ ವೆಲ್ತ್.